श्रीगुरुभ्यो नमः। हरिः ओम्। सत्यं विधातुं निजभृत्यभाषितं व्याप्तिं च भूतेष्वखिलेषु चात्मनः अदृश्यतात्यद्भुतरूपमुद्वहन् स्तम्भे सभायां न मृगं न मानुषं यस्याः कटाक्षमात्रेण ब्रह्मरुद्रेन्द्रपूर्वकाः सुरास्वीयपदान्यापुः सा लक्ष्मीर्मे प्रसीदतु। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अस्मद्गुरुसमारम्भां टीकाकृत्पादमध्यगाम् श्रीमदाचार्यपर्यन्तां वन्दे गुरुपरम्परां। श्रीगुरुभ्यो नमः। हरिः ओम्। ಶ್ರೀಮದ್ಭಗವದ್ಗೀತೆಯ ಪುರುಷೋತ್ತಮ ಯೋಗದ ಪ್ರವಚನ ಮಾಲಿಕೆ 15ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ಸರ್ವೋತ್ತಮತ್ವವನ್ನು ಹೇಗೆ ತಿಳಿಯಬೇಕು ಅಂತನ್ನುವುದಕ್ಕೆ ಅನೇಕ ದೃಷ್ಟಾಂತಗಳನ್ನು ಹೇಳ್ತಾ ಹೀಗೆ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಯಬೇಕು, ಆ ಭಗವಂತನ ಜ್ಞಾನದಿಂದಲೇ ನಾವು ಈ ಸಂಸಾರದಿಂದ ಪಾರಾಗಲಿಕ್ಕೆ ಸಾಧ್ಯವಾಗ್ತದೆ ಎನ್ನುವ ಅಂಶವನ್ನು ಹೇಳಿದರು. ನಿನ್ನೆ ದಿವಸ 7ನೇ ಶ್ಲೋಕವನ್ನು ಓದ್ತಿರುವಾಗ ಒಂದು ಅಭಿಪ್ರಾಯವನ್ನು ಪ್ರಕಟ ಮಾಡಿದ್ದೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಶ್ಚಷ್ಟಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ ಅಂತ. ಇನ್ನು ಮುಂದಿನ 2-3 ಶ್ಲೋಕಗಳಲ್ಲಿ ಹೆಚ್ಚು ಕಡಿಮೆ 11ನೇ ಶ್ಲೋಕದವರೆಗೂ ಕೂಡ ಇದೇ ಒಂದೇ ವಿಷಯವೇ ಮುಂದೆ ಹೋಗ್ತದೆ. ಯಾವ ವಿಷಯ? ಇಂದ್ರಿಯಗಳನ್ನು ಭಗವಂತ ಹೇಗೆ ಪ್ರೇರಣೆ ಮಾಡುತ್ತಾನೆ, ನಮ್ಮೆಲ್ಲ ಇಂದ್ರಿಯಗಳ ಪ್ರೇರಕತ್ವ ಭಗವಂತನಲ್ಲಿ ಇದೆ ಅಂತನ್ನುವ ಅಂಶವನ್ನು ಮುಂದೆ ಬಹಳ ವಿಸ್ತಾರವಾಗಿ 4-5 ಶ್ಲೋಕಗಳಲ್ಲಿ ಹೇಳುವರಿದ್ದಾರೆ. ನಿನ್ನೆ ಈ ಶ್ಲೋಕಕ್ಕೆ ಒಂದು ಅರ್ಥ ಹೇಳಿತ್ತು. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಈ ಏನು ದೇಹ ಇದೆ, ಈ ದೇಹದಲ್ಲೇನು ಜೀವ ಇದ್ದಾನೆ, ಈ ಜೀವ ಭಗವಂತನ ಅಂಶ ಅಂತನ್ನೋ ಶಬ್ದಕ್ಕೆ ಪ್ರತಿಬಿಂಬ ಎಂಬ ಒಂದು ಅಂಶ, ಒಂದು ಅರ್ಥವನ್ನು ಹೇಳಿತ್ತು. ಇದು ಆದ ಮೇಲೆ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಹೇಳಿದ ಅರ್ಥವನ್ನು ಮಂತ್ರಾಲಯ ಸ್ವಾಮಿಗಳು ಸಂಗ್ರಹ ಮಾಡುವಾಗ ಅಂಶಗಳಲ್ಲಿ 2 ತರಹದ ಅಂಶಗಳಿರ್ತದಂತೆ. ಸ್ವಲ್ಪ ಹೊಸ ವಿಷಯ ಇದೆ, ಹೇಳುವ ಪ್ರಯತ್ನ ನಾನು ಮಾಡ್ತೇನೆ. ತಿಳಿದುಕೊಳ್ಳುವಂತಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ತಿಳಿದುಕೊಳ್ಳು. ಯಾಕೆಂದರೆ ಅವನ ಅನುಗ್ರಹಿಸಿದರೆ ಮಾತ್ರ ತಿಳಿಯೋದು, ನನ್ನಲ್ಲಿ ನಿಂತು ಅವನು ಹೇಳಿಸಿದರೆ ಮಾತ್ರ ತಿಳಿಯೋದು, ಇಲ್ಲದೇ ಸಾಧ್ಯ ಇಲ್ಲ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅನ್ನುವಲ್ಲಿ ಅಂಶ ಶಬ್ದಕ್ಕೆ 2ನೇ ಅರ್ಥ ಏನು ಅಂತ ಕೇಳಿದರೆ, ಸಾಮಾನ್ಯವಾಗಿ 2 ಅಂಶಗಳಿರ್ತದಂತೆ. ಒಂದು ಸ್ವರೂಪ ಅಂಶ, ಇನ್ನೊಂದು ಭಿನ್ನವಾದ ಅಂಶ ಅಂತ ಇರ್ತದಂತೆ. ಹೀಗೆ ಶಾಸ್ತ್ರದಲ್ಲಿ ಅಂಶ ಶಬ್ದಗಳನ್ನು 2 ಅರ್ಥದಲ್ಲಿ ಬಳಸ್ತಾರೆ, ಸ್ವರೂಪ ಅಂಶ, ಭಿನ್ನವಾದ ಅಂಶ ಅಂತ. ಈಗ ಇಲ್ಲಿ ಜೀವನನ್ನ ಭಗವಂತ ನನ್ನ ಅಂಶ ಅಂತ ಕರೆದಿದ್ದಾನಲ್ಲ, ಹಾಗಾದರೆ ನಾವು ಭಗವಂತನ ಸ್ವರೂಪ ಅಂಶರೋ ಅಥವಾ ಭಿನ್ನರಾದ ಅಂಶರೋ, ಯಾವ ಅಂಶ ಅಂತ ತಿಳಿಯಬೇಕು? ಸ್ವರೂಪ ಅಂಶಗಳು ಹೇಗಿರ್ತವೆ ಅನ್ನೋದಕ್ಕೆ ರಾಯರು ದೃಷ್ಟಾಂತ ಕೊಡ್ತಾರೆ. ಮತ್ಸ್ಯ ಇದ್ದಾನಲ್ಲ, ಮತ್ಸ್ಯನಾಮಕನಾದ ಪರಮಾತ್ಮ, ಇವನು ಸ್ವರೂಪ ಅಂಶಕ್ಕೆ ದೃಷ್ಟಾಂತ. ಕೂರ್ಮ ಇದ್ದಾನಲ್ಲ, ಇವನು ಭಗವಂತನ ಸ್ವರೂಪಾಂಶಕ್ಕೆ ದೃಷ್ಟಾಂತ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ರಾಘವ, ವಾಮನ, ಕೃಷ್ಣ, ಬುದ್ಧ, ಕಲ್ಕಿಗಳಿದ್ದಾರಲ್ಲ, ಇವರು ಭಗವಂತನ ಸ್ವರೂಪ ಅಂಶಕ್ಕೆ ದೃಷ್ಟಾಂತ ನೆನೆಸುತ್ತಾರೆ. ಸ್ವರೂಪ ಅಂಶಕ್ಕೆ ಅಂದರೆ ಏನು ಅಂದರೆ, ಮೂಲ ರೂಪದ ಭಗವಂತನೇ ಇದ್ದಾನಲ್ಲ, ಅವನದ್ದೇ ಸ್ವರೂಪವಾಗಿ ಇದ್ರೆ ಅದು ಸ್ವರೂಪ ಅಂಶ ಅಂತ ಕರೆಸಿಕೊಳ್ಳುವಂಥದ್ದು. ಮೂಲ ರೂಪದಲ್ಲಿ ಏನು ಸಾಮರ್ಥ್ಯ ಇದೆ, ಮೂಲ ರೂಪದಲ್ಲಿ ಏನು ಐಶ್ವರ್ಯ ಇದೆ, ಮೂಲ ರೂಪದಲ್ಲಿ ಏನು ಕರ್ತೃತ್ವ ಶಕ್ತಿ ಇದೆ,
ಅದೆಲ್ಲವೂ ವರಾಹನಲ್ಲಿ, ನರಸಿಂಹನಲ್ಲಿ, ಬುದ್ಧನಲ್ಲಿ, ಕಲ್ಕಿಯಲ್ಲಿ ನೋಡಲಿಕ್ಕೆ ಸಿಕ್ತಿತ್ತು ಅಂತ ಆದರೆ ಅದನ್ನು ಸ್ವರೂಪ ಅಂಶ ಎಂದು ಕರೆಯಬೇಕು. ವಿಭಿನ್ನ ಅಂಶ ಅಂತ ಯಾವುದಕ್ಕೆ ಕರಿಬೇಕು ಅಂದರೆ ನೋಡಲಿಕ್ಕೆ ಅದರಂತೆ ಇರ್ತದೆ, ಆದರೆ ಅದರಷ್ಟು ಸಾಮರ್ಥ್ಯ ಇರುವುದಿಲ್ಲವಲ್ಲ. ಇದನ್ನು ವಿಭಿನ್ನಾಂಶ ಅಂತ ಕರಿಬೇಕಂತ. ದೃಷ್ಟಾಂತ ಬೇಕಲ್ಲ ನಮಗೆ. ಈಗ ನೀವು ಮತ್ಸ್ಯಕೂರ್ಮ ಹೇಳಿದರೆ ಅರ್ಥ ಆಯಿತು, ಹೌದು. ಮೂಲ ರೂಪದ ನಾರಾಯಣನಿಗೆ ಏನು ಸಾಮರ್ಥ್ಯವನ್ನು ಶಾಸ್ತ್ರ ಹೇಳಿದೆಯೋ ಅದೇ ಸಾಮರ್ಥ್ಯವನ್ನೇ ಮತ್ಸ್ಯಕೂರ್ಮಾದಿಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ, ಏನು ಸಂದೇಹ ಇಲ್ಲ. ಭಗವಂತನ ಕೃಷ್ಣಾವತಾರದಲ್ಲಿ ಆ ಭಗವಂತ ಮೂಲ ರೂಪದ ಒಂದು ಕೇಶ, ಅದರಲ್ಲಿ ಎಷ್ಟು ಸಾಮರ್ಥ್ಯ ಇತ್ತು ಅಂತ ಕೇಳಿದರೆ ಮೂಲ ರೂಪಕ್ಕೆ ಏನು ಸಾಮರ್ಥ್ಯ ಇತ್ತು ಆ ಎಲ್ಲ ಸಾಮರ್ಥ್ಯ ಕೃಷ್ಣನಿಗೂ ಉಂಟು. ಕೃಷ್ಣ 11ನೇ ಅಧ್ಯಾಯದಲ್ಲಿ ಅರ್ಜುನ ಕೇಳಿಕೊಳ್ಳುತ್ತಾನೆ, ನಿನ್ನ ವಿಶ್ವರೂಪವನ್ನು ನಾನು ನೋಡಬೇಕು ಅಂತ ಅಪೇಕ್ಷೆ ಇದೆ ಅಂತ. ಭಗವಂತ ಅದೇ ಕೃಷ್ಣ ರೂಪನೇ ವಿಶ್ವರೂಪವನ್ನು ತೋರಿಸಿತು. ಶ್ರೀಮದಾಚಾರ್ಯ ಅಂತಾರೆ, ಭಗವಂತನ ಮೂಲ ರೂಪಕ್ಕೂ ಅಂಶ ರೂಪಕ್ಕೂ ಸಮಾನವಾದ ಸಾಮರ್ಥ್ಯ ಇದೆ ಎನ್ನುವುದಕ್ಕೆ ಇದಕ್ಕಿಂತ ಬೇರೆ ದೃಷ್ಟಾಂತ ಬೇಕಾ? ಒಂದು ವೇಳೆ ಇದು ಅಂಶ ಅಸಮರ್ಥವಾಗಿದ್ದರೆ, ಕಡಿಮೆ ಶಕ್ತಿ ಇದ್ದದ್ದಾದರೆ ವಿಶ್ವರೂಪವನ್ನು ತೋರಿಸಲಿಕ್ಕೆ ಸಮರ್ಥ ಆಗ್ತಿರ್ಲಿಲ್ಲ. ವಿಶ್ವರೂಪವನ್ನು ತೋರಿಸಿದೆ ಅಂದ ಮೇಲೆ ಮೂಲ ರೂಪವಾಗಲಿ ಅವತಾರ ರೂಪವಾಗಲಿ ಸ್ವರೂಪಾಂಶ ಸಮಾನವಾದ ಶಕ್ತಿ ಇರುವಂಥ ಅಂಶ. ಸರಿ, ಭಿನ್ನಾಂಶ ಅಂದರೆ ಏನು ಅಂದರೆ ನೋಡಲಿಕ್ಕೆ ಅದರಂತೆ ಇರ್ತದೆ, ಆದರೆ ಅಷ್ಟು ಸಾಮರ್ಥ್ಯ ಇರುವುದಿಲ್ಲ, ಕಿಂಚಿತ್ ಸಾಮರ್ಥ್ಯ ಇರ್ತದೆ. ಅದಕ್ಕೆ ನಾವು ಭಿನ್ನವಾದ ಅಂಶ ಅಂತ ಕರೆಯಬೇಕು. ಹೇಗೆ? ಮಂತ್ರಾಲಯ ಸ್ವಾಮಿಗಳವರು ದೃಷ್ಟಾಂತ ಕೊಡ್ತಾರೆ. ಏನು ಕೊಟ್ಟಿದ್ದಾರೆ? ಭಿನ್ನೋಪಿ ಸೂರ್ಯಸ್ಯ ಖದ್ಯೋತ ಇವ ಕಿಂಚಿತ್ ಸಾದೃಶ್ಯ ಮಾತ್ರೇಣ ಅಂಶಃ ಇತ್ಯುಚ್ಯತೆ. ಗೀತಾಭಿವೃತ್ತಿಯಲ್ಲಿ ಹೇಳುವಾಗ ದೃಷ್ಟಾಂತವನ್ನು ಕೊಡುತ್ತಾರೆ. ಭಿನ್ನೋಪಿ, ವಾಸ್ತವಿಕವಾಗಿ ಜೀವ ಭಗವಂತನಿಂದ ಭಿನ್ನನಾಗಿದ್ದಾನೆ. ಬೇರೆ ಬೇರೆ, ಜೀವ ಬೇರೆ, ಭಗವಂತ ಬೇರೆ. ಆದರೂ ಕೂಡ ಸೂರ್ಯಸ್ಯ ಖದ್ಯೋತ ಇವ, ಸೂರ್ಯನಿಗೂ ಮಿಣುಕುದ ಹುಳಕ್ಕೂ ಕೂಡ ಕಿಂಚಿತ್ ಸಾದೃಶ್ಯ ಮಾತ್ರ, ಒಂದು ಸ್ವಲ್ಪ ಸಾದೃಶ್ಯ ಇದೆ ಅಂತ. ಯಾವ ಅಂಶದಲ್ಲಿ ಸಾದೃಶ್ಯ ಇದೆ? ಮಿಣುಕಿದ ಹುಳ ಇರ್ತದಲ್ಲ, ಅದಕ್ಕೂ ಸೂರ್ಯನಿಗೂ ಸಾದೃಶ್ಯ ಇದೆ ಅಂತ. ಏನು ಸಾದೃಶ್ಯ? ಈ ಮಿಣುಕು ಹುಳ ಬೆಳಕು ಕೊಡುತ್ತದೆ, ಸೂರ್ಯ ಇದ್ದಾನಲ್ಲ ಅವನೂ ಬೆಳಕು ಕೊಡ್ತಾನೆ. ಹಾಗಾದರೆ ಸೂರ್ಯನಂತೆ ಮಿಣುಕು ಹುಳದಲ್ಲಿ ಬೆಳಕು ಕೊಡುವ ಸಾಮರ್ಥ್ಯ ಇದ್ದದ್ದರಿಂದಾಗಿ ಏನು ಕರಿಬೇಕು? ಸಾದೃಶ್ಯವನ್ನು ಹೇಳಿ ಸೂರ್ಯನ ಭಿನ್ನವಾದ ಅಂಶ ಎಂದು ಕರೆಯಬೇಕು. ದೃಷ್ಟಾಂತ ಇದು. ಭಿನ್ನಾಂಶ ಅಂದ್ರೆ ಏನು? ಕಿಂಚಿತ್ ಸಾದೃಶ್ಯ, ಸ್ವಲ್ಪ ಸಾದೃಶ್ಯ ಇರ್ತದೆ, ಅದರಂತೆ ಕಾಣ್ತಾ ಇದ್ದದ್ದರಿಂದ ಅದು ಆಗಿರುವುದಿಲ್ಲ, ಅದರಂತೆ ಕಾಣ್ತಾ ಇರ್ತದೆ, ಆವಾಗ ಅದನ್ನು ಭಿನ್ನಾಂಶ ಅಂತ ಕರೀತಾರೆ. ಅದರಂತೆ ಇದ್ದು ಪೂರ್ಣವಾದ ಸಾಮರ್ಥ್ಯ ಇದ್ದರೆ ಸ್ವರೂಪಾಂಶ, ಸ್ವಲ್ಪ ಅದರಂತೆ ಇದ್ದು ಭಿನ್ನವಾಗಿ ಇದ್ದರೆ ಭಿನ್ನಾಂಶ ಅಂತ ಕರೀತಾರೆ. ಹಾಗಾದರೆ ಸೂರ್ಯನಿಗೆ ಮಿಣುಕು ಹುಳ ಇದೆಯಲ್ಲ, ಇದನ್ನೇನು ಕರಿಬೇಕು ಅಂದರೆ ಭಿನ್ನಾಂಶ ಅಂತ ಕರೆಯಬೇಕು. ಯಾಕೆ ಈ ಮಾತು ಹೇಳಿದ ದೇವರು? ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅಂತ ಯಾಕೆ ಹೇಳಿದ ಅಂದರೆ, ಅರ್ಜುನ ನೀ ಏನು ಕೇಳಿದೆ? ಈ ಸಂಸಾರ ವೃಕ್ಷವನ್ನು ಛೇದನೆ ಮಾಡಲಿಕ್ಕೆ, ಸಂಸಾರದಿಂದ ದಾಟಿಕೊಂಡು ಹೋಗಲಿಕ್ಕೆ ನಿನಗೆ ಯಾಕೆ ಶರಣಾಗಬೇಕು? ಬ್ರಹ್ಮದೇವರನ್ನೋ ರುದ್ರದೇವರನ್ನೋ ಇನ್ಯಾರೋ ದೇವತೆಗಳನ್ನು ಶರಣಾಗ್ತೀವಿ. ಅವರಿಗೆ ಶರಣಾಗುವುದರಿಂದಲೇ ಈ ಸಂಸಾರದಿಂದ ಪಾರಾಗಲು ಸಾಧ್ಯವಿದ್ದಾಗ ನಿನ್ನ ಬಳಿ ಬರುವಂಥ ಅವಕಾಶ ಇಲ್ಲ, ಬೇಡ ಅಂದಾಗಿ ಕೃಷ್ಣ ಹೇಳ್ತಾನೆ. ಅವರು ಹೇಗಿದ್ದಾರೆ ಅಂದರೆ ನನ್ನಿಂದ ಭಿನ್ನರಾಗಿದ್ದಾರೆ, ನನ್ನಂತೆ ಚೂರು ಒಂದು ಸ್ವಲ್ಪ ಇದೆ, ಅದನ್ನು ನೋಡಿ ನೀ ಏನು ತಿಳಿಬಾರದು ಅಂದರೆ ಹಾಗಾದರೆ ಅವರನ್ನೇ ಹಿಡಿದುಕೊಂಡು ನಾನು ಪಾರಾಗ್ತೇನೆ ಅಂತ ಮಾತ್ರ ಹೋಗಬೇಡ. ಬಹಳ ಆಶ್ಚರ್ಯ. ಏನೋ ಎಂತೋ ನಮಗೊಂದು ವಿಚಿತ್ರವಿಲ್ಲ. ಅದು ವಿಜಯದಾಸರು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸುಳಾದಿಯನ್ನು ಬರೆದಿದ್ದಾರೆ. ಎಷ್ಟು ಚೆಂದಾಗಿ ಬರೆದಿದ್ದಾರೆ ಅಂದರೆ ನಿಜವಾಗ್ಲೂ ಇವತ್ತು ಓದ್ತಾ ಇರುವಾಗ ಆನಂದ ಆಯಿತು. ನಿಮ್ಮ ಮುಂದೆ ಹೇಳಿಬಿಡ್ತೀನಿ. ನಂದೊಂದು ಸಮಸ್ಯೆ ಅದ, ನನಗೆ ಹೋಲ್ಬಿಡ್ರಿ, ನಿಮಗೆಲ್ಲ ಅರ್ಥ ಆಗ್ಯದ, ಸುಮ್ಮನೆ ಯಾಕೆ. ವಿಜಯದಾಸರು ಪ್ರಾಯ ರಾಯರ ಮಾತಿಗೆ ವಿವರಣೆಯಂತೆ ಒಂದು ಮಾತು ಕೊಡ್ತಾರೆ. ಏನಿದೆ?
ಏನಿದೆ ಆ ವಾಕ್ಯ ನೋಡ್ಕೊಳ್ರಿ. ಖದ್ಯೋ ಸೂರ್ಯಸ್ಯ ಖದ್ಯೋತೈವ ಕಿಂಚಿತ್ ಸಾದೃಶ್ಯ ಮಾತ್ರೇಣ ಅಂಶ ಉಚ್ಚತೆ. ಸೂರ್ಯನಿಗೆ ಖದ್ಯೋತದಂತೆ ಮಿಣುಕಿನ ಹುಳದಂತೆ ಸ್ವಲ್ಪ ಸಾದೃಶ್ಯ ಇದ್ದದ್ದರಿಂದ ಭಿನ್ನಾಂಶ ಎಂದು ಕರೆಸಿಕೊಳ್ಳುತ್ತದೆ. ಕೃಷ್ಣ ಅಂತಾನೆ, ನೋಡು ಅರ್ಜುನ, ಈ ಬ್ರಹ್ಮಾದಿ ದೇವತೆಗಳೆಲ್ಲರೂ ಭಿನ್ನಾಂಶರಾಗಿದ್ದಾರೆ. ಅವರಿಗೆ ಅಷ್ಟು ಸಾಮರ್ಥ್ಯವೇ ಇಲ್ಲ. ಎಷ್ಟು ಸಾಮರ್ಥ್ಯ ಅಂದರೆ ಸಂಸಾರದಿಂದ ನಿನ್ನನ್ನು ಪಾರಗಾಣಿಸುವ ಸಾಮರ್ಥ್ಯ ಇಲ್ಲ. ನನಗೆ ಮಾತ್ರ ಸಾಮರ್ಥ್ಯ ಇದ್ದದ್ದರಿಂದ ನೀನು ನನಗೇ ಶರಣಾಗಬೇಕು. ಸರಿ, ವಿಜಯದಾಸರೇನು ದೃಷ್ಟಾಂತ ಕೊಟ್ಟರು? ಅರವಿಂದದ ಬಳಿ ಶಬ್ದ ಅರ್ಥ ಆಗ್ತದೆ ಕನ್ನಡ. ಇನ್ನೇನು ವಿಜಯದಾಸರ ಕನ್ನಡ ಅರ್ಥ ಆಗ್ಬೇಕಾದ್ರೆ ಸ್ವಲ್ಪ ಶ್ರಮ ತಗೋಬೇಕಾಗ್ತದೆ, ಅಷ್ಟ ಮತ್ತೇನಿಲ್ಲ. ಅರವಿಂದದ ಬಳಿ ಖದ್ಯೋತ ಕ್ರಿಮಿ ಬಂದು, ಅರವಿಂದದ ಬಳಿ ಖದ್ಯೋತ ಕ್ರಿಮಿ ಬಂದು. ಒಂದು ಕಮಲ ಇತ್ತಂತೆ, ನದಿಯಲ್ಲಿ ಒಂದು ಕಮಲ ಇತ್ತು. ಅದು ಇನ್ನೂ ಅರಳಿದ್ದಿಲ್ಲ, ಅದು ಇನ್ನೂ ಅರಳಿದ್ದಿಲ್ಲ, ಮುದುಡಿತ್ತು ಇನ್ನೂ ಅದು, ಅಥವಾ ಅದು ಮೊಗ್ಗಿನ ಅವಸ್ಥೆಯಲ್ಲಿ ಇತ್ತು. ಅರವಿಂದದ ಬಳಿ ಖದ್ಯೋತ ಕ್ರಿಮಿ ಬಂದು ಹರಿದಾಡುತ್ತಿರಲಾಗಿ ಅದೇ ಕಾಲದಿ ಆ ಖದ್ಯೋತ ಬಂತಲ್ಲ, ಅದೇನಾಯಿತು, ಹುಳ, ಮಿಣುಕಿನ ಹುಳ ಬಂದು ಅದು ಕಮಲದ ಉಟ್ಬಲದ ಮೇಲೆ, ಮೊಗ್ಗಿನ ಮೇಲೆ ಹೀಗೆ ಹರಿದಾಡ್ತಾ ಇತ್ತಂತೆ. ಹರಿದಾಡ್ತಾ ಇದ್ದಾಗ ಅದೇ ಕಾಲಕ್ಕೆ ಏನಾಯಿತು ಅಂದರೆ ತರಣಿ ಉದ್ಭವವಾಗಿ ಮುದುರಿದ್ದ ಸರಸಿಜ ಸೂರ್ಯೋದಯ ಆಯ್ತದೆ ಸರಿಯಾಗಿ. ಯಾವಾಗ ಸೂರ್ಯೋದಯ ಆಯಿತು ಅಂದರೆ ಈ ಕಮಲದ ಮೇಲೆ ಯಾವಾಗ ಈ ಮಿಣುಕುಗಳ ಹಿಂಗೆ ತಿರುಗುತ್ತಾ ಇತ್ತೋ ಸರಿಯಾಗಿ ಅದೇ ಕಾಲಕ್ಕೆ ಸೂರ್ಯೋದಯ ಆಯ್ತಂತೆ. ಹಿಂದೆ ಸೂರ್ಯೋದಯ ಆದದ್ದಕ್ಕೆ ಅರಳಲು ಕಾಣುತ್ತ ಖದ್ಯೋತವು ಈ ಕಮಲ ಏನಾಯಿತು ಅಂದರೆ ಅರಳಿತಂತೆ. ಕಮಲ ಅರಳಿದ ಕೂಡಲೇ ಈ ಖದ್ಯೋತಕ್ಕೇನನಿಸಿತು ಅಂತಂದ್ರೆ ನನ್ನ ಬೆಳಕಿನಿಂದಲೇ ಇದು ಅರಳಿತು ಅಂತ ಅನಿಸಿತಂತೆ. ಎಂಥ ದೃಷ್ಟಾಂತ ಕೊಟ್ಟಿದ್ದಾರೆ ವಿಜಯರಾಯರು, ಏನು ಅದ್ಭುತ ದೃಷ್ಟಾಂತ ಎಲ್ಲಾದರೂ. ಕಮಲದ ಕುಡ್ಬಲ, ಅದು ಮೊಗ್ಗೆ ಹೀಗಿತ್ತು, ಅದರ ಮೇಲೆ ಒಂದು ಖದ್ಯೋತ ಬಂದು ಕ್ರಿಮಿ ಬಂದು ಹೀಗೆ ಸುತ್ತಾ ಇತ್ತಂತೆ. ಅದಕ್ಕೂ ಬೆಳಕು ಕೊಡ್ತದೆ ನೋಡಿ, ಅದಕ್ಕೂ ಬೆಳಕಿದೆ, ಅದು ಬೆಳಕು ಕೊಡುವಂತಹದ್ದು. ಹಾಗಾಗಿ ಆ ಬೆಳಕು ಕೊಡುವಂತಹ ಹುಳ ಕಮಲದ ಸುತ್ತಲೂ ತಿರುಗುತ್ತಾ ಇರುವಾಗ ಅದೇ ಕಾಲದಲ್ಲಿ, ಸಮಾನವಾದ ಕಾಲದಲ್ಲಿ ಏನಾಯಿತು ಅಂತ ಕೇಳಿದ್ರೆ ಸರಸಿಜ ಅರಳಲು ಕಾಣುತ್ತ ಖದ್ಯೋತವು ಹರ್ಷಪಟ್ಟರೇನೋ ಅದು ಅರಳಿ ಬಿಡ್ತಂತೆ. ಸರಿಯಾಗಿ ಅಂದಿದ ಕೂಡಲೇ ಈ ಖದ್ಯೋತಕ್ಕೆ ಅಂತೂ ನನ್ನ ಬೆಳಕಿನಿಂದ ಒಂದು ಕಮಲ ಅರಳಿತೋ ಅಂತಂತು. ಅದಕ್ಕೆ ವಿಜಯದಾಸರಂತಾರೆ, ಹರ್ಷಪಟ್ಟರೆ, ಅದು ಸಂತೋಷ ಪಟ್ಟರೆ ನರರರಿಯರೆ ಚರಿತೆ. ಮನುಷ್ಯನಿಗೆ ತಿಳಿಯೋದಿಲ್ವಾ ಯಾವುದರಿಂದ ಇದು ಅಳದಿದೆ ಅಂತ ತಿಳಿದುಕೊಂಡು. ವಿವೇಕಿಯಾದ ಮನುಷ್ಯ ಏನಂತಾನೆ ಅಂದರೆ ಎಂದೂ ಕೂಡ ಈ ಮಿಣುಕು ಹುಳದ ದೀಪದಿಂದ ಆ ಕಮಲ ಅರಳಲು ಸಾಧ್ಯವಿಲ್ಲ. ಸೂರ್ಯೋದಯವಾದಾಗಲೇನೆ ಅರಳಬೇಕು. ಹಾಗಿರುವಾಗ ಮರುಳ ಮನವೇ ನಿನ್ನದೆಂದು ಹಿಗ್ಗುದಿರು. ಹುಚ್ಚ ಮನಸ್ಸು, ಇದೆಲ್ಲ ನನ್ನಿಂದಾಯಿತು ಅಂತ ಅನ್ನಬೇಡ. ಯಾವಾಗ ನಾವು ನನ್ನಿಂದಾತು ಅಂತಿರ್ತೀವಲ್ಲ ಆವಾಗ ಈ ಖದ್ಯೋತದ ನೆನಪಾಗ್ಬೇಕಂತ ವಿಜಯದಾಸರಂತ. ಯಾವಾಗ ಹೆಂಗಿತ್ತು ಅಂತಿರ್ತಿಲ್ಲ, ಅವಾಗ ನೆನಪು ಮಾಡಬೇಕು. ಮಿಣುಕುದ ಹೊಳ ಇದ್ದಂಗಿತ್ತು ಅಂದ್ರೆ ಕೆಟ್ಟ ಕೆಲಸ ಅಲ್ಲ. ಅದು ಧರಣಿ ಸೂರ್ಯೋದಯವಾದದ್ದಕ್ಕೆ ಕಮಲ ಅರಳಿದೆ, ಮಧ್ಯದಲ್ಲಿ ಬಂದ ಖದ್ಯೋತ ಅಂದುಕೊಳ್ತದಂತೆ ನನ್ನಿಂದ ಆಯಿತು. ಮರುಳ ಮನವೇ ನಿನ್ನದೆಂದು ಹಿಗ್ಗದಿರು, ತರಣಿಗಲ್ಲದೆ ಖದ್ಯೋತ ಗುಂಟೆ ಗರುವಿಕೆಯ ಸಲ್ಲ, ವಿಜಯ ವಿಠಲನ್ನ ಕರುಣೆಯಿಂದಲಿ ಬಂದ ಭಾಗ್ಯವೆನ್ನು ಅಂತಾರೆ. ಗರ್ವ ಪಡ್ಲಿಕ್ಕೆ ಹೋಗಬೇಡ, ನಿಂದಲ್ಲ ಇದೆಲ್ಲ ಭಗವಂತನದ್ದು. ಆದ್ದರಿಂದ ಕೃಷ್ಣ ಹೇಳಿದ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಇದು ನನ್ನ ಭಿನ್ನಾಂಶವಾದದ್ರಿಂದ ಇದಕ್ಕೆ ಏನು ಸಾಮರ್ಥ್ಯ ಇಲ್ಲ ಅಂತ ಕೇಳಿದ್ರೆ ಕಮಲವನ್ನ ಅರಳಿಸುವ ಸಾಮರ್ಥ್ಯವಿಲ್ಲದೆ ಇದ್ದಂತೆ ನಮ್ಮನ್ನ ಸಂಸಾರದಿಂದ ಪಾರು ಮಾಡಿಸುವ ಸಾಮರ್ಥ್ಯವೂ ಇಲ್ಲ ಈ ಬ್ರಹ್ಮಾದಿ ದೇವತೆಗಳಿಗೆ. ನನಗನಿಸ್ತದೆ ಎಲ್ಲ ದಾಸರು ವಿಜಯದಾಸರಂತೂ ದೊಡ್ಡವರು ಬಿಡ್ರಿ, ಮಹಾನುಭಾವರು. ಪುರಂದಾಸರು, ವಿಜಯದಾಸರು ದೊಡ್ಡವರು. ಎಲ್ಲ ದಾಸರು ಮೊದಲು ಒಂದು 10-20 ವರ್ಷ ಚೆನ್ನಾಗಿ ಶಾಸ್ತ್ರವನ್ನು ಅರಿದು ಕುಡಿದು ಲೋಕಾನುಭವವನ್ನು ಪಡೆದು ಲೋಕಾನುಭವ ಶಾಸ್ತ್ರಾನುಭವಗಳನ್ನೆಲ್ಲವನ್ನ ಸಮ್ಮೇಳನ ಮಾಡಿ ನಮಗೆಲ್ಲ ಮಥಿಸಿ ಬೆಣ್ಣೆಯಂತೆ ಕೊಟ್ಟದ್ದೇ ದಾಸ ಸಾಹಿತ್ಯ. ಅದು ಇಲ್ಲದೆ ಇದ್ರೆ ಚಂದ ಬರಂಗಿಲ್ಲ. ಈ ಕೃಷ್ಣನ ವಾಕ್ಯಕ್ಕೆ ಅದೆಷ್ಟು ಚಂದಾದ ವಾಕ್ಯ ಅನ್ವಯಿಸ್ತದೆ ನೋಡ್ರಿ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಅನ್ನುವಾಗ ಭಿನ್ನಾಂಶ
ಮಂತ್ರಾಲಯ ಸ್ವಾಮಿಗಳು ಹೇಳಿದ್ರು, ಆಚಾರ್ಯ ವಾಕ್ಯವನ್ನು ತಿಳಿಸಿಕೊಡುತ್ತಾರೆ. ಹೌದು, ಜೀವ ನನ್ನ ಅಂಶ. ಎಂಥ ಅಂಶ? ಭಿನ್ನಾಂಶ. ನಮ್ಮಲ್ಲಿ ನಾನು ಯಾವಾಗಲೂ ಒಂದು ಚಾಷ್ಟೆ ಹೇಳ್ತಿರ್ತೀನಿ. ಒಬ್ಬನು ಹೇಳಿದ್ನಂತ, ಹಂಬಿ ಫೂಲ್ ಹೇ ತುಂಬಿ ಫೂಲ್ ಹೋ ಅಂತ ಹೇಳಿದ್ನಂತ. ಏನ್ರಿ, ಇಬ್ರು ಫೂಲ್ ಅಂದ್ರೆ ಏನು ಆಶ್ಚರ್ಯ. ಹಂಬಿ ಫೂಲ್ ಹೇ ತುಂಬಿ ಫೂಲ್ ಹೋ, ಲೇಕಿನ್ ಫರ್ಕ್ ಇತ್ನಾ ಹೇ, ಹಮ್ ಹಿಂದಿ ಕಾ ಫೂಲ್ ಹೇ, ತುಮ್ ಅಂಗ್ರೇಜಿ ಕಾ ಫೂಲ್ ಹೋ ಅಂತ ಹೇಳಿದ್ನಂತ. ಚೆನ್ನಾಗಿ, ಹಮ್ ಬಿ ಫೂಲ್ ಹೇ ತುಮ್ ಬಿ ಫೂಲ್ ಹೋ, ಹಮ್ ಹಿಂದಿ ಕಾ ಫೂಲ್ ಹೇ ತುಮ್ ಅಂಗ್ರೇಜಿ ಕಾ ಫೂಲ್ ಹೋ. ಅಂದ್ರೆ ಫೂಲ್ ಅಂದ್ರೆ ಮೂರ್ಖ, ಫೂಲ್ ಅಂದ್ರೆ ಹೂ, ಇಷ್ಟೇ ವ್ಯತ್ಯಾಸ. ಎರಡೂ ಕಡೆಗೂ ಫೂಲ್ ಅಂತೆ ಬರೆಯೋದು. ಹಾಗೆ ಅಂಶ ಅನಿಸ್ತದೆ, ಇಲ್ಲ ಅಂತಲ್ಲ. ಅಂಶ ಶಬ್ದ ಆಡಿದ ಕೂಡಲೇ ಹಾಗಾದ್ರೆ ನಾವು ಭಗವಂತನ ಅಂಶ ಏನು ಅಂತಂದ್ರೆ, ನೀ ಅಂಶ. ಹೌದು, ಎಂಥ ಅಂಶ? ಭಿನ್ನಾಂಶ. ಆ ಭಿನ್ನಾಂಶ ಹೆಂಗಿರ್ತದೆ ಅಂದರೆ, ಸೂರ್ಯನಿಗೆ ಮಿಣುಕು ಹುಳದಂತೆ ಭಿನ್ನಾಂಶ ಇರ್ತದೆ. ಯಾಕೆ ಸೂರ್ಯನಿಗೆ ಮಿಣುಕು ಹುಳವನ್ನ, ಖದ್ಯೋತವನ್ನ ಭಿನ್ನಾಂಶ ಅಂತ ಕರೆದ್ರಿ ಅಂದರೆ, ಸ್ವಲ್ಪ ಸಾದೃಶ್ಯ. ಪೂರ್ಣ ಸಾದೃಶ್ಯ ಇದ್ದಲ್ಲಿ ಸ್ವರೂಪಾಂಶ, ಸ್ವಲ್ಪ ಸಾದೃಶ್ಯ ಇದ್ದಲ್ಲಿ ಭಿನ್ನಾಂಶ. ಪೂರ್ಣ ಸಾದೃಶ್ಯ ಎಲ್ಲಿದೆ? ಮತ್ಸ್ಯ ಕೂರ್ಮಾದಿ ರೂಪಗಳಲ್ಲಿ ಇದೆ. ಸ್ವಲ್ಪ ಸಾದೃಶ್ಯ ಎಲ್ಲಿದೆ? ಮಿಣುಕು ಹುಳದಲ್ಲಿ ಇದೆ. ಈ ಮಿಣುಕು ಹುಳವನ್ನ ಹಿಡಿದುಕೊಂಡು ನೀನೇನಾದರೂ ಸಂಸಾರವನ್ನ ಪಾರ ಮಾಡ್ತೀ ಅಂತ ಹೊರಟ್ರೆ, ಅರವಿಂದದ ಬಳಿ ಖದ್ಯೋತ ಕ್ರಿಮಿ ಬಂದು ಹರಿದಾಡುತ್ತಿರಲಾಗಿ ಅದೇ ಕಾಲದಿ ತರಣಿ ಉದ್ಭವವಾಗೇ ಮುದುರಿದ್ದ ಸರಸಿಜ ಅರಳಲು ಕಾಣುತ್ತ ಖದ್ಯೋತವು ಹರ್ಷಪಟ್ಟರೇನು ನರನರಿಯರೆ ಚರತೆ. ಅದು ಪಾಪ ಬಹಳ ಖುಷಿ ಪಡುತ್ತೆ ಅಂತ, ನಾನು ಬಂದೆ ಅಂತ ಕಮಲ ಅರಳಿತು ಅಂತ. ಮರಳು ಮನವಿ ನಿನ್ನಿಂದೆಂದು ಹಿಗ್ಗದಿರು, ಏ ಮೂಢ ಮನುಷ್ಯ, ಇದು ನಿನ್ನದು ಅಂತ ಭಾವಿಸಬೇಡ. ಅದು ಭಗವಂತನದ್ದು, ಅದು ತರಣಿದು. ಸೂರ್ಯ ಬೇಕಾದ್ರೆ ಗರ್ವ ಪಡಲಿ, ನಾನು ಬಂದದ್ದಕ್ಕೆ ಕಮಲ ಅರಳಿತು ಅಂತ ಬೇಕಾದ್ರೆ ಸೂರ್ಯ ಪಡಲಿ, ಖದ್ಯೋತ ಪಡಬಾರದು ಅನ್ನುವಂಥ ಅಂಶವನ್ನ ವಿಜಯದಾಸರು ಬಹಳ ಸೊಗಸಾಗಿ ನಮಗೆ ತಿಳಿಸಿಕೊಡ್ತಾರೆ. ಆ ಒಂದು ಅಂಶವನ್ನೇ ಇದರಲ್ಲಿ ಭಿನ್ನಾಂಶ ಎಂಬ ಅಭಿಪ್ರಾಯವನ್ನು ತಿಳಿದುಕೊಂಡು ಇನ್ನು ಮುಂದೆ, ಹಾಗಾದರೆ ಜೀವ ಭಿನ್ನಾಂಶನಾದ, ಕಿಂಚಿತ್ ಸಾದೃಶ್ಯ ಬಂತು, ಅಥವಾ ನಿನ್ನೆ ಹೇಳಿದಂತೆ ಪ್ರತಿಬಿಂಬನಾದ, ಅವನಿಗೆ ಯಾವ ಕಾರ್ಯದಲ್ಲೂ ಸಾಮರ್ಥ್ಯ ಇಲ್ಲವೇ ಇಲ್ಲವೋ? ಮತ್ತೆ ಅಲ್ಲಿಗೆ ಬಂತಲ್ಲ. ಹಾಗಾದರೆ ಭಗವಂತ ಹೇಳಿದ, ನೀನು ಬ್ರಹ್ಮಾದಿ ದೇವತೆಗಳ ಯಾರ ಬಳಿಯೂ ಹೋಗಬೇಡ. ಯಾಕೆ? ಯಾರ ಬಳಿ ಹೋದರೂ ನಿನಗೇನು ಪ್ರಯೋಜನ ಇಲ್ಲ, ನನ್ನ ಬಳಿ ಬಾ ಅಂತ. ಹಾಗಾದರೆ ಅವರಲ್ಲಿ ಏನಾದರೂ ಸಾಮರ್ಥ್ಯ ಇದೆಯೋ ಇಲ್ಲವೋ ಅಂತ ಕೇಳಿದಾಗ, ಅವಶ್ಯವಾಗಿ ಸಾಮರ್ಥ್ಯ ಉಂಟು ಅಂತ ಮುಂದೆ ಹೇಳ್ತಾ ಹೊರಡ್ತಾನೆ. ಯಾವುದನ್ನೋ ಹೇಳಿದರೆ ನಮಗೆ ತಿಳಿಲಿಕ್ಕಿಲ್ಲ ಅಂದುಕೊಂಡು ದೃಷ್ಟಾಂತವಾಗಿ ಇಂದ್ರಿಯಗಳ ಬಗ್ಗೆನೇ ಮಾತಾಡ್ತಾ ಇದ್ದೇವೆ. ಹೌದು, ಜೀವರಿಗೆ ಸಾಮರ್ಥ್ಯ ಉಂಟು. ಈಗ ಹೊರಗೆ ಇನ್ಯಾವುದೋ ಪದಾರ್ಥವನ್ನು ಹೇಳಿಬಿಟ್ಟೆ ಅಂತ ಇಟ್ಕೊಳ್ಳಿ. ಕೃಷ್ಣನೇ ಹೊರಗಿನ ಇನ್ಯಾವುದೋ ದೃಷ್ಟಾಂತ ಹೇಳಿದ ಅಂದರೆ ತಲೆಯಲ್ಲಿ ನಮಗೆ ಹೋಗ್ಲಿಕ್ಕಿಲ್ಲ ಅಂದುಕೊಂಡು ಶರೀರದಲ್ಲಿರುವಂತಹ ಇಂದ್ರಿಯಗಳಿಗೆ ಜೀವನ ಸ್ವಾಮಿತ್ವ ಉಂಟೋ ಇಲ್ಲವೋ, ಅವನು ಅವುಗಳನ್ನು ನಿಯಂತ್ರಣ ಮಾಡ್ತಾನೋ ಇಲ್ಲವೋ, ಇವುಗಳನ್ನು ತಿಳಿದಾಗೂ ಅವನಿಗೆ ಸಾಮರ್ಥ್ಯ ಉಂಟು ಇಲ್ಲ ಎಂಬುದು ಅರ್ಥವಾಗ್ತದೆ. ಅದಕ್ಕೆ ಹೇಳ್ತಾರೆ, ಮನಶ್ಯಷ್ಟಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಮನಶ್ಯಷ್ಟಾನಿ ಇಂದ್ರಿಯಾಣಿ. ನೋಡಿ, ಇದೊಂದು ಸ್ವಾರಸ್ಯ ಇದೆ. ಏನಿದೆ ಅಂತಂದರೆ, ಈ ಜೀವ ತನ್ನಲ್ಲಿರುವಂತಹ ಮನಸ್ಸು ಮೊದಲಾದ ಇಂದ್ರಿಯಗಳನ್ನು, ಮನಸ್ಸು ಎಲ್ಲ ಇಂದ್ರಿಯಗಳಿಗಿಂತಲೂ ಪ್ರಧಾನವಾದ ಇಂದ್ರಿಯ, ಆ ಇಂದ್ರಿಯ ಇದ್ದರೇನೆ ಉಳಿದ ಎಲ್ಲ ಇಂದ್ರಿಯಗಳು ತಮ್ಮ ತಮ್ಮ ಕೆಲಸವನ್ನು ಮಾಡುತ್ತವೆ. ಒಂದೊಮ್ಮೆ ಮನಸ್ಸು ಎಂಬ ಇಂದ್ರಿಯವು ತನ್ನ ಕೆಲಸ ಮಾಡಲಿಲ್ಲ ಅಂತಾದಾಗ ಯಾವ ಇಂದ್ರಿಯಗಳು ತಮ್ಮ ಕೆಲಸವನ್ನು ಮಾಡುವುದಿಲ್ಲ. ಆದ್ದರಿಂದ ಮನಶ್ಯಷ್ಟಾನಿ, ಮನಸ್ಸು ಆರನೇದಾಗಿ ಇರುವಂತಹ ಇನ್ನುಳಿದ ಎಲ್ಲ ಇಂದ್ರಿಯಗಳನ್ನು ಪ್ರಕೃತಿ ಸ್ಥಾನಿ, ಈ ಶರೀರದಲ್ಲಿ ಇರುವ ಜೀವ ಅಲ್ಲೇ ಇರುವಂತಹ ಇಂದ್ರಿಯಗಳನ್ನು ಕರ್ಷತಿ, ಎಳೆಯುತ್ತಾನೆ, ಅಂದರೆ ಅವುಗಳನ್ನು ಪ್ರೇಮಿಸುತ್ತಾನೆ. ಅಷ್ಟು ಅವನಿಗೆ ಕರ್ತೃತ್ವ ಉಂಟು. ಕರ್ಷತಿ ಅಂತ ಶಬ್ದಕ್ಕೆ ಪ್ರೇರಿಸುವುದು, ಎಲ್ಲಿಗೆ? ವಿಷಯಗಳ ಕಡೆಗೆ ಪ್ರೇರಿಸುವುದು. ಕಣ್ಣನ್ನು ಎಳಿತಾನೆ. ಎಲ್ಲಿ ಎಳಿತಾನೆ ಅಂದ್ರೆ ರೂಪದ ಕಡೆಗೆ ಎಳಿತಾನೆ, ಹೋಗುವಂತಾನ ಅಂತ ಅರ್ಥದಕ್ಕೆ. ಇದು ಸಂಸ್ಕೃತ ಭಾಷಾ ಕನ್ನಡ ಭಾಷಾಕ್ಕೆ ವ್ಯತ್ಯಾಸ ಇರೋದ್ರಿಂದ ಕರ್ಷತಿ ಅಂತನ್ನುವುದನ್ನು ಹಂಗೆ ಇದ್ದದ್ದನ್ನು ಇದ್ದಂಗೆ ಟ್ರಾನ್ಸ್ಲೇಟ್ ಮಾಡಿಬಿಟ್ರೆ ಎಳಿತಾನ ಅಂತ ಆಗ್ತದೆ. ಎಳಿಲಿಕ್ಕೆ ಬರೋದಿಲ್ಲ. ಕಣ್ಣು ಎಳೆಯೋದು, ಕಿವಿ ಎಳೆಯೋದು, ಮೂಗು ಎಳೆಯೋದು ಹಂಗೆ ಅಂತಿರ್ತಾರೆ. ಮತ್ತು ಹಂಗೆ ಅಂತಿರ್ತಾರೆ. ಭಾಳ ಆಚಾರ ಪುರಾಣ ಕೇಳಿದ ಮೇಲೆ ಕಣ್ಣು ಎಳಿಲಿಕ್ಕತ್ತು ನೋಡು ಅಂತಿರ್ತಾರೆ. ಭಾಳ ಹೊತ್ತು ಆಚಾರ ಪುರಾಣ ಕೇಳಿದ ಮೇಲೆ ಕಣ್ಣು ಯಾಕೋ ಎಳಿಲಿಕ್ಕತ್ತು ನೋಡು ಅಂತಂತ. ಅದು ಕರೆಕ್ಟ್, ಆ ಪ್ರಯೋಗ ಸರಿಯದು. ಆದರೆ ಇಲ್ಲಿ ಆ ಪ್ರಯೋಗ ಬೇಡ. ಕೆಲವರು ಕೂತತ್ರನೇ ಕಣ್ಣು ಎಳಿತಿರ್ತಾರೆ. ಅದಕ್ಕೆ ಬಾಜು ಕೂತಾಗ ಹೇಳ್ತಿರ್ತಾರೆ, ಪಾಪ ನಿಮ್ಮ ಕಣ್ಣು ಎಳಿಲಿಕ್ಕತ್ತಾವ. ಅವ್ರಿಗೂ ಗೊತ್ತಿರಂಗಿಲ್ಲ, ಹೌದೇನು ಕಣ್ಣು ಎಳಿಲಿಕ್ಕತ್ತಾವೇನೋ ಅಂತ ಕೇಳ್ತಿರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಾಗಿಲ್ಲ ಕಣ್ಣು ಎಳೆಯೋದು, ಉಳಿದವ್ರಿಗೆ ಗೊತ್ತಾಗ್ತಿರ್ತದೆ ಕಣ್ಣು ಎಳೆಯೋದು. ಕೆಲವ್ರು ಎಳಿತಿರ್ತಾವೆ, ಕೆಲವ್ರು ಎಳೆದೇ ಬಿಟ್ಟಿರ್ತಾವೆ.
ಅದಕ್ಕೆ ಎಳೆಯೋದು ಅಂದರೆ ಆ ಅಭಿಪ್ರಾಯ ಅಲ್ಲ. ಕಣ್ಣು ವಿಷಯದ ಕಡೆಗೆ ಹರಿಯುವುದು, ಕಿವಿ ಶಬ್ದದ ಕಡೆಗೆ ಹರಿಯುವುದು, ಮೂಗು ಗಂಧದ ಕಡೆಗೆ ಹರಿಯುವುದು, ಇದೆಲ್ಲವೂ ಜೀವನಿಂದ ಉಂಟಾಗುತ್ತದೆ. ಹೌದು, ನಮ್ಮ ಸಾಮರ್ಥ್ಯ ಅಷ್ಟು. ಅಂದ್ರೆ ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಾನೆ, ಪರಾಧೀನನಾಗಿ ಇದ್ದೇವೆ ನಾವು, ನಮಗೂ ಆ ಸಾಮರ್ಥ್ಯ ಉಂಟು. ಪರಾಧೀನನಾದದ್ದರಿಂದ ನಮ್ಮ ಇಂದ್ರಿಯಗಳು, ಕಣ್ಣು ಮೊದಲಾದ ಇಂದ್ರಿಯಗಳು ವಿಷಯದ ಕಡೆಗೆ ಹರಿಯುತ್ತವೆ ಅಂತ. ಅದಕ್ಕೆ ರಾಯರಂತ ಆಚಾರ್ಯರ ವ್ಯಾಖ್ಯಾನವನ್ನು ತಿಳಿಸ್ತಾರೆ ರಾಯರು. ಬರೀ ಈ ಸಂಸಾರ ಕಾಲದಲ್ಲಿ ಅಂತ ತಿಳಿಬೇಡಿ, ಈ ಸಂಸಾರದಲ್ಲಿ ಇದ್ದೇವೆ, ಈ ಸಂಸಾರದಲ್ಲಿ ಇದ್ದಾಗ ಮಾತ್ರ ಇಂದ್ರಿಯ ರೂಪದ ಕಡೆಗೆ ಹರಿತದೆ, ಕಿವಿ ಶಬ್ದದ ಕಡೆಗೆ ಹರಿತದೆ ಅಂತಲ್ಲ. ಮತ್ತೇನು, ಈಗ ನಾನು ದೇಹವನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ, ಸೃಷ್ಟಿಗೆ ಬರ್ತಾ ಇದ್ದೀನಲ್ಲ, ಸೃಷ್ಟಿಗೆ ಬರುವಾಗ ಇಂದ್ರಿಯಗಳಿವೆ, ಆ ಇಂದ್ರಿಯಗಳನ್ನೆಲ್ಲವನ್ನು ನಾನು ತೆಗೆದುಕೊಂಡು ಬರಬೇಕು. ಸೃಷ್ಟಿಗೆ ಬರುವಾಗ ಇಲ್ಲಿಂದ ಸತ್ತು ಹೋಗುವಾಗ ಇಂದ್ರಿಯಗಳನ್ನು ತೆಗೆದುಕೊಂಡು ಹೋಗಬೇಕು, ಇಲ್ಲಿರುವಾಗ ಆ ಇಂದ್ರಿಯಗಳನ್ನು ವಿಷಯಗಳ ಕಡೆಗೆ ಹರಿಸಬೇಕು. 3 ಕೆಲಸವನ್ನು ಜೀವ ಮಾಡ್ತಾನಂತೆ. ಇದು ಏನು ಅಂತ ಅನ್ನೋದಕ್ಕೆ ಒಂದು ಸಣ್ಣ ಪ್ರಕ್ರಿಯೆ ಇದೆ, ಹೇಳ್ಬಿಡ್ತೇನೆ. ಪ್ರತಿ ಬಾರಿಯೂ ಜೀವ ಮರಣ ಹೊಂದುವಾಗ ಏನಾಗುತ್ತೆ ಅಂತಂದ್ರೆ, ನಮ್ಮ ಜೊತೆಗೆ ನಮ್ಮ ಇಂದ್ರಿಯಗಳು ಬರುತ್ತವೆ. ನಮ್ಮ ಜೊತೆಗೆ ನಮ್ಮ ಇಂದ್ರಿಯಗಳು ಬರುತ್ತವೆ. ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಇಂದ್ರಿಯಗಳೇನಿವೆಯೋ ಇವೆಲ್ಲವೂ ನನ್ನ ಜೊತೆಗೆ ಬರುತ್ತವೆ. ಯಾವೂ ಇಲ್ಲಿ ಉಳಿಯುವುದಿಲ್ಲ. ಅಲ್ರಿ, ಇಂದ್ರಿಯಗಳೆಲ್ಲ ನೀವು ಬರುತ್ತದೆ ಅಂತ ಹೇಳಿದರೆ ಕೆಲವೆಲ್ಲ ಪ್ರಶ್ನೆಗಳು ಬರ್ತದೆ, ಆ ಪ್ರಶ್ನೆಗಳಿಗೆ ಉತ್ತರವೂ ಉಂಟು. ಹಾಗಾದ್ರೆ ಮತ್ತೆ ಕಣ್ಣು ತೆಗೆದು ಇನ್ನೊಬ್ಬರಿಗೆ ಕೊಡಬಹುದು, ಇಂದ್ರಿಯ ನಮ್ಮ ಜೊತೆಗೆ ಬಂದ್ರೆ ಆ ಕಣ್ಣು ಇಲ್ಲಿ ಹೆಂಗೆ ಉಳಿತು ಅಂತ ಕೇಳಿದ್ರೆ, ಇವೆಲ್ಲವೂ ಗೋಲಕಗಳೇ ಹೊರತಾಗಿ ಇವು ಯಾವುದೂ ಕೂಡ ಇಂದ್ರಿಯಗಳಲ್ಲ. ನಮ್ಮ ಸಿದ್ಧಾಂತದಂತೆ ಹೀಗೆ ನಾವು ಕಣ್ಣು ಅಂತ ತೋರಿಸ್ತೀವಿ, ಇದು ಕಣ್ಣೆಂಬ ಇಂದ್ರಿಯ ಇರಲು ಸ್ಥಳ ಮಾತ್ರ. ಕಿವಿ ಅಂತ ತೋರಿಸ್ತೀವಿ, ಇದು ಕಿವಿ ಅಂತ ಅನ್ನುವುದು ಗೋಲಕ, ಒಳಗೆ ಒಂದು ಇಂದ್ರಿಯ ಅದ, ಅದಕ್ಕೆ ಶ್ರವಣೇಂದ್ರಿಯ ಅಂತ ಕರೀತಾರೆ. ಅದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಒಂದು ವೇಳೆ ಇದೇ ಕಿವಿ ಆಗಿತ್ತು ಅಂತ ಇಟ್ಕೊಳ್ರಿ, ಕಿವುಡ್ರಿಗೆ ಇದು ಇರ್ತದೋ ಇಲ್ಲೋ ಹೇಳೋಣಂತೆ, ಕಿವುಡ್ರಿಗೆ ಇದ್ದೇ ಇರ್ತದೆ, ಮತ್ತು ಕಿವಿ ಯಾಕೆ ಕಳಿಸೋದು ಹಂಗಿದ್ದಾಗ? ಹಂಗಾದ್ರೆ ಇದು ಕಿವಿ ಅಲ್ಲ ಅಂತ ಅರ್ಥ. ಅದಕ್ಕೆ ಕಿವುಡರಿಗೆ ಇದು ಇದ್ದೇ ಇರ್ತದೆ ಪಾಪ, ಇಲ್ಲೇ ಇದ್ರೆ ಏನು ಮಾಡ್ಲಿಕ್ಕೆ ಬರ್ತದೆ? ಇದು ಇದ್ದದ್ದರಿಂದಾಗಿ ಅವನಿಗೆ ಕೇಳಿಸ್ತಿಲ್ಲ. ಯಾಕೆ ಅಂದರೆ ಇದು ಕಿವಿ ಅಲ್ಲ, ಇದು ಕಿವಿ ಎಂಬ ಗೋಲಕ, ಇದು ಒಳಗಿರುವಂತಹ ಇಂದ್ರಿಯ ಅಂತ ತಿಳಿದುಕೊಳ್ಬೇಕು. ಹಾಗಾಗಿ ಆ ಗೋಲಕಗಳಲ್ಲಿ ಸಾಮರ್ಥ್ಯ ಇರುವಷ್ಟು ಕಾಲ ಅದನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಕೊಟ್ಟರೆ ಅವರಿಗೆ ಕಾಣಿಸುತ್ತದೆ. ಅದು ವಿಜ್ಞಾನದ ಒಂದು ಸಾಮರ್ಥ್ಯ, ಒಂದು ಪ್ರಯತ್ನದಿಂದ ಮಾಡಬಹುದು. ಆದರೆ ಸಿದ್ಧಾಂತ ಹೇಳುವಂತೆ ಏನು ಅಂದರೆ, ನಾನು ಈ ದೇಹದಿಂದ ಬಿಟ್ಟು ಹೊರಡುವಾಗ ಇಂದ್ರಿಯಗಳನ್ನೆಲ್ಲವನ್ನು ಹೊತ್ತುಕೊಂಡು ಹೋಗ್ತೀನಂತೆ. ಎಲ್ಲಿ ಹೋಗ್ತೀವಿ ಹೊತ್ತುಕೊಂಡು? ಅದು ಮೂಲತಃ ಒಂದು ಇಂದ್ರಿಯಗಳು ಅಂತಿವೆ. ಭಗವಂತ ಸೃಷ್ಟಿಯನ್ನು ಪ್ರಾರಂಭ ಮಾಡಿದಾಗ 24 ತತ್ವಗಳನ್ನು ಸೃಷ್ಟಿ ಮಾಡಿದ ಅಂತ ಕೇಳ್ತೀವಲ್ಲ, ಎಲ್ಲಿಗೆ ಹೋಗ್ಬೇಕು ನೋಡಿ? 24 ತತ್ವಗಳ ವಿಷಯ ತಿಳಿದುಕೊಂಡ ಮೇಲೆ ಇದು ಮತ್ತೆ ತಿಳಿಬೇಕು. ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳನ್ನು ಭಗವಂತ ಸೃಷ್ಟಿ ಮಾಡಿದ ಅಂತ ಕೇಳೋದಿಲ್ವ? ಹಾಗಾದರೆ ಆ ಇಂದ್ರಿಯಗಳೇನು ಮೂಲ ತತ್ವಗಳಿವೆಯಲ್ಲ, ಆ ಇಂದ್ರಿಯಗಳಲ್ಲಿ ಈ ನನ್ನ ಇಂದ್ರಿಯಗಳೆಲ್ಲ ಅಂಶದಿಂದ ಹೋಗಿ ಸೇರಿಕೊಳ್ತವೆ. ಒಂದಂಶದಿಂದ ನನ್ನ ಜೊತೆಗೆ ಇರ್ತದೆ. ಎಂದೂ ಇಂದ್ರಿಯಗಳು ನಮ್ಮನ್ನು ಬಿಟ್ಟು ಪೂರ್ಣ ಹೋಗುವುದಿಲ್ಲ. ಹಾಗೆ ಇಂದ್ರಿಯಗಳು ಪೂರ್ಣ ಹೋಗಿಬಿಟ್ರೆ ನಮ್ಮಿಂದ ಯಾವ ಕಾರ್ಯವೂ ಆಗೋದಿಲ್ಲ. ಒಂದೊಂದು ಅಂಶದಿಂದ ಇರುತ್ತವೆ, ಒಂದೊಂದು ಅಂಶದಿಂದ ಹೋಗುತ್ತವೆ. ಸರಿ, ಇಲ್ಲಿ ಹೋಗುವಾಗ ಹೋಯಿತು, ಪುನಃ ಸೃಷ್ಟಿಗೆ ಬರುವಾಗ ಆ ಎಲ್ಲ ಇಂದ್ರಿಯಗಳನ್ನು ತೆಗೆದುಕೊಂಡು ಮತ್ತೆ ಬರಬೇಕು. ನಾನು ಇಲ್ಲಿಂದ ಹೋಗುವಾಗ ತಗೊಂಡು ಹೋಗಬೇಕು, ಸೃಷ್ಟಿಗೆ ಬರುವಾಗ, ದೇಹದಲ್ಲಿ ಬರುವಾಗ ಆ ಎಲ್ಲ ಇಂದ್ರಿಯಗಳನ್ನು ತೆಗೆದುಕೊಂಡು ಬರಬೇಕು. ಇಲ್ಲಿರುವಾಗ ಆ ಇಂದ್ರಿಯಗಳನ್ನು ವಿಷಯದ ಕಡೆಗೆ ಹರಿಸಬೇಕು. ಈ 3 ಕೆಲಸವನ್ನು ಈ ಜೀವ ಮಾಡ್ತಾನೆ. ಸಾಮರ್ಥ್ಯ ಇಲ್ಲ ಅಂತಂದ್ರೆ ಪೂರ್ಣ ದುರ್ಬಲ, ಜಡ, ಕಟ್ಟಿಗೆ ಗೊಂಬೆಯಂತೆ ಅಂತ ಮಾತ್ರ ಭಾವಿಸಬೇಡ. ಉಂಟು, ಅವನಿಗೆ ಅಷ್ಟು ಸಾಮರ್ಥ್ಯ ಉಂಟು. ಅದನ್ನು ನಿನ್ನೆ ಶಬ್ದ ಹೇಳಿದ್ದೆ, ಪರಾಧೀನ ಕರ್ತೃ ಅನ್ನೋ ಶಬ್ದವನ್ನು ಹೇಳಿದ್ದೆ ನಾನು. ಏನು ಶಬ್ದ ಹೇಳಿದ್ದೆ? ಪರಾಧೀನ ಕರ್ತೃ. ಅವನ ಅಧೀನನಾಗಿ ನಮ್ಮಲ್ಲಿ ಕರ್ತೃತ್ವ ಉಂಟು, ಇಲ್ಲ ಅಂತಲ್ಲ. ಇದನ್ನು ತಿಳಿಸಿಕೊಟ್ರು. ಇದಾದ ಮೇಲೆ ಹಾಗಾದರೆ ಮುಂದಿನ ಶ್ಲೋಕ, 8ನೇ ಶ್ಲೋಕ, ಸ್ವಸಾಮರ್ಥ್ಯದಿಂದ ಅಂತೂ ಅಲ್ಲ ಅಂತ ಹೇಳಬೇಕಾಗಿದೆ ಕೃಷ್ಣನಿಗೆ. ಮತ್ತೆ ಯಾರ ಸಾಮರ್ಥ್ಯದಿಂದ? ಇದನ್ನ ಮಾಡುವುದು ಭಗವಂತನ ಸಾಮರ್ಥ್ಯದಿಂದಲೇನೆ. ಭಗವಂತನೇ ಪ್ರೇರಣೆ ಮಾಡಿದಾಗ ಈ ಜೀವ ಆ ಇಂದ್ರಿಯಗಳನ್ನು ಹೊತ್ತುಕೊಂಡು ಹೋಗ್ತಾನೆ, ಇಂದ್ರಿಯಗಳಿಂದ ವಿಷಯಗಳನ್ನು ಅನುಭವಿಸುತ್ತಾನೆ, ಇಂದ್ರಿಯಗಳನ್ನು ಬಿಟ್ಟು ಹೋಗ್ತಾನೆ. ಏನಾದರೂ ಎಲ್ಲವೂ ಆ ಭಗವಂತನಿಂದ ಅಂತ ತಿಳಿಸ್ಲಿಕ್ಕೆ 8ನೇ ಶ್ಲೋಕ. ಶರೀರಂ ಯದಮಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧ ನಿವಾಶಯಾತ್. ಈ ಶ್ಲೋಕಕ್ಕೆ 2 ಅರ್ಥಗಳನ್ನು ಆಚಾರ್ಯರು ಬರೆದಿದ್ದಾರೆ, ಮಂತ್ರಾಲಯ ಸ್ವಾಮಿಗಳು ತಿಳಿಸ್ತಾರೆ.
ಒಂದು, ಹಿಂದೆ ಹೇಳಿದ ಜೀವ ಇದ್ದಾನಲ್ಲ, ಈ ಜೀವ ಭಗವಂತನ ಪ್ರೇರಣೆಯಾದಾಗ ಶರೀರಂ ಯದವಾಪ್ನೋತಿ, ಶರೀರದಲ್ಲಿ ಯಾವಾಗ ಬರ್ತಾನೋ ಭಗವಂತ ಈ ಜೀವನನ್ನು ಕರೆದುಕೊಂಡು ಶರೀರಕ್ಕೆ ಬರ್ತಾನೆ. ಬಂದಾಗ ಆ ಇಂದ್ರಿಯಗಳನ್ನು ಹಿಡಿದುಕೊಂಡು ಬರ್ತಾನೆ. ಯಚ್ಚಾಪ್ಯುತ್ಕ್ರಾಮತೀಶ್ವರ, ದೇವರು ಯಾವಾಗ ಈ ದೇಹವನ್ನು ಬಿಟ್ಟು ಹೊರ ಹೋಗುತ್ತಾನೋ ಜೀವನನ್ನು ಕರೆದುಕೊಂಡು, ಆವಾಗ ಇಂದ್ರಿಯಗಳನ್ನು ಕರೆದುಕೊಂಡು ಹೋಗ್ತಾನೆ. ಗೃಹೀತ್ವೈತಾನಿ ಸಂಯಾತಿ, ಹೇಗೆ ವಾಯುರ್ಗಂಧ ನಿಮಾಶಯಾತ್, ವಾಯುದೇವ ಗಾಳಿ ಬೀಸ್ತಿರ್ತದಲ್ಲ, ಗಾಳಿ ಬೀಸುವಾಗ ಹೂವಿನ ಮೇಲೆ ಬೀಸಿದರೆ ಪರಿಮಳ ಇರ್ತದಲ್ಲ, ಹೂವಿನ ಪರಿಮಳ, ಆ ಪರಿಮಳದಿಂದ ಕೂಡಿದ ಅಂಶವನ್ನ ತೆಗೆದುಕೊಂಡು ಹಾರಿ ಹೋಗ್ತದಂತೆ, ಇನ್ನೊಂದು ಕಡೆಗೆ ಕೂಡ್ತದೆ, ಅಲ್ಲಿಂದ ಹಾರಿ ಹೋಗ್ತದೆ. ಹೇಗೆ ಗಾಳಿಯು ಬೀಸಿದಾಗ ಹೂವಿನಲ್ಲಿರುವಂತಹ ಗಂಧ, ಕೇವಲ ಗಂಧ ಹೋಗೋದಿಲ್ಲ, ಬಹಳ ಸೊಗಸಾಗಿದೆ ಈ ವಿಷಯಗಳೆಲ್ಲ. ಪಾಠದ ಕ್ರಮದಲ್ಲಿ ಕೇಳಿದಾಗ ಬಿಡಿಸಿ ಬಿಡಿಸಿ ಹೇಳಲಿಕ್ಕೆ ಅವಕಾಶ ಆಗ್ತದೆ, ಪ್ರವಚನ ರೂಪ ಇದರಿಂದ ಸಂಕ್ಷೇಪದಲ್ಲಿ ಹೇಳಿ ಹೊರಟಿದ್ದೇನೆ. ಕೇವಲ ಗಂಧ ಹೋಗುವುದಿಲ್ಲ, ಗಂಧಯುಕ್ತವಾದ ಅಂಶಗಳು, ಪುಷ್ಪದ ಅಂಶಗಳೇ ಹೋಗುತ್ತವೆ ಅಂತೆ ಶ್ರೀಮದಾಚಾರ್ಯ ಅಭಿಪ್ರಾಯ. ಕೇವಲ ಗಂಧ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಾಯುರ್ಗಂಧ ನಿವಾಶಯಾತ್ ಅಂದ್ರೆ ಮೇಲೆ ಕೃಷ್ಣ ಹೇಳಿದ್ದು ಗಂಧಾನ್, ಗಂಧ ಅಂತ. ಅದಕ್ಕೆ ಆಚಾರ್ಯ ಅಂತಾರೆ ಗಂಧ ಉಳ್ಳ ಹೂವಿನ ಅವಯವಗಳನ್ನು ತೆಗೆದುಕೊಂಡು ಹೋಗುತ್ತದೆ ಹಾಗೆ ಅಂತ ತಿಳಿದುಕೊಳ್ಳಬೇಕು. ಇಲ್ಲಿ ದೃಷ್ಟಾಂತ ಆಮೇಲೆ ನೋಡಂತೆ. ಇದು ಒಂದರ್ಥ. ಹಾಗಾದ್ರೆ ಭಗವಂತ ಯಾವಾಗ ಶರೀರದಲ್ಲಿ ಬರ್ತಾನೋ ಜೀವನನ್ನು ಕರ್ಕೊಂಡು, ಆಗ ಮೂಲ ಇಂದ್ರಿಯಗಳಿಂದ ತನ್ನ ಇಂದ್ರಿಯಗಳನ್ನು ತೆಗೆದುಕೊಂಡು ಬರ್ತಾನೆ. ಯಾವಾಗ ಭಗವಂತ ಈ ಶರೀರದಿಂದ ಹೊರಗೆ ಹೋಗ್ತಾನೋ ಆವಾಗ ಇಂದ್ರಿಯಗಳನ್ನು ತೆಗೆದುಕೊಂಡು ಹೋಗ್ತಾನೆ. ಹೀಗೆ ದೇವರು ಕರೆದುಕೊಂಡು ಬಂದಾಗ ತರುವ, ದೇವರು ಕರೆದುಕೊಂಡು ಹೋಗುವಾಗ ಹೋಗುವ ಜೀವ ಇವನಾಗಿದ್ದಾನೆ. ಇವನು ಭಿನ್ನಾಂಶ, ಇವನು ಪ್ರತಿಬಿಂಬ, ಇವನು ಅಸ್ವತಂತ್ರ ಒಂದರ್ಥ. ಅಥವಾ ನೋಡಿದ್ರೆ ನಾವು ತಂದೀವಿ ಅಂತ ಅನಿಸ್ತದ. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧ ನಿವಾಶಯಾತ್, ಭಗವಂತನೇ ಇಂದ್ರಿಯಗಳನ್ನು ತರ್ತಾನೆ, ಇಂದ್ರಿಯಗಳನ್ನು ತೆಗೆದುಕೊಂಡು ಹೋಗ್ತಾನೆ, ಇಂದ್ರಿಯಗಳ ವಿಷಯಗಳ ಕಡೆಗೆ ಹರಿಸ್ತಾನೆ ಎಂಬ ಎರಡೂ ಅಂಶವನ್ನು ಈ ಶ್ಲೋಕಕ್ಕೆ ಹೇಳ್ತಾರೆ. ಒಂದು, ಭಗವಂತನಿಂದ ಪ್ರೇರಿತನಾಗಿ ಜೀವ ಈ ಕೆಲಸವನ್ನು ಮಾಡ್ತಾನೆ, ಇನ್ನೊಂದು ಭಗವಂತನೇ ಈ ಕೆಲಸವನ್ನು ಮಾಡ್ತಾನೆ ಅಂತ ಈ 8ನೇ ಶ್ಲೋಕದಲ್ಲಿ ಹೇಳಿ ಮುಗಿಸಿದ್ರು. 9, 10, 11 ಈ 3 ಶ್ಲೋಕಗಳನ್ನು ಇವತ್ತು ನೋಡಬೇಕಾಗಿದೆ. ಉಳಿದ ಸಮಯದಲ್ಲಿ ಈ 3 ಶ್ಲೋಕವನ್ನು ನೋಡಿ ಮುಕ್ತಾಯ ಮಾಡೋಣಂತೆ. ಏನಿದೆ ಈಗ ದೇವರ ಮತ್ತೊಂದು ಮಹಿಮೆಯನ್ನು ಹೇಳಿ ಹೊರಡುತ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಏನಿಲ್ಲ, ಇಂದ್ರಿಯ ನಿಯಾಮಕತ್ವ ಅಂತ ಹೇಳಬೇಕಾಗಿದೆ. ದೇವರು ನಮ್ಮ ಎಲ್ಲ ಇಂದ್ರಿಯಗಳಿಗೆ ಪ್ರೇರಕನಾಗಿದ್ದಾನೆ. ಇದನ್ನು ಯಾವ ಶಬ್ದದಲ್ಲಿ ತಿಳಿಯಬಹುದು, ಯಾವ ಅರ್ಥದಲ್ಲಿ ತಿಳಿಯಬಹುದು? ಹೃಷಿಕೇಶ ಅನ್ನುವ ಶಬ್ದವನ್ನು ಚಿಂತನೆ ಮಾಡಿದರೆ ಸಾಕು. ಭಗವದ್ಗೀತೆಯ ಈ 15ನೇ ಅಧ್ಯಾಯದ 9, 10, 11ರಲ್ಲಿ ಭಗವಂತ ತನ್ನ ಯಾವ ಶಬ್ದದ ಅರ್ಥವನ್ನು ತಿಳಿಸ್ತಿದ್ದಾನೆ? ಹೃಷಿಕೇಶ ಎಂಬ ಶಬ್ದದ ಅರ್ಥವನ್ನು ತಿಳಿಸ್ತಿದ್ದಾನೆ. ಹೃಷಿಕೇಶ ಅಂದರೆ ಏನರ್ಥ? ಇಂದ್ರಿಯ ನಿಯಾಮಕ ಅಂತ ಅರ್ಥ. ಈಗ ಪೂರ್ವಪೀಠಿಗೆ ತಯಾರಾಗಿದೆ. ಈಗ ಏನು ತಯಾರಾಗಿದೆ? ಸೃಷ್ಟಿಗೆ ಬರುವಾಗ ಭಗವಂತ ಇಂದ್ರಿಯಗಳನ್ನು ತರ್ತಾನೆ, ಸಂಸಾರಕ್ಕೆ ನಮ್ಮ ದೇಹದಲ್ಲಿ ಬರುವಾಗ ಹೋಗುವಾಗ ಇಂದ್ರಿಯಗಳನ್ನು ತೆಗೆದುಕೊಂಡು ಹೋಗ್ತಾನೆ, ಇಲ್ಲಿದ್ದಾಗ ನನ್ನ ಇಂದ್ರಿಯಗಳಿಗೆ ಪ್ರೇರಣೆಯನ್ನ ಮಾಡಿ ವಿಷಯಗಳನ್ನು ಅನುಭವಿಸುವಂತೆ ಮಾಡ್ತಾನೆ ಅಂತ ಆ ಅಂಶವನ್ನು ತಿಳಿಸ್ತಾರೆ. ಶ್ರೋತ್ರಂ ಚಕ್ಷುಹು ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ ಅಂತ ತಿಳಿಸ್ತಾ ಇದ್ದಾರೆ. ಏನಿದೆ ಇದರಲ್ಲಿ? ಭಗವಂತ ನಮ್ಮೆಲ್ಲ ಇಂದ್ರಿಯಗಳಲ್ಲಿ ಇದ್ದುಕೊಂಡು ಇಂದ್ರಿಯಗಳನ್ನ ಪ್ರೇರಣೆ ಮಾಡ್ತಾನಂತೆ. ಆ ಹಿಂದಿನ ವಾಕ್ಯವನ್ನು ಅಲ್ಲಿಗೆ ನಿಲ್ಲಿಸಿ ಸ್ವಲ್ಪ ಹೊಸ ಅಂಶಕ್ಕೆ ಬರೋಣಂತೆ. ಇಂದ್ರಿಯಗಳಲ್ಲಿ ಇದ್ದು ಇಂದ್ರಿಯಗಳನ್ನ ಪ್ರೇರಣೆ ಮಾಡ್ತಾನ. ಏನ್ ಪ್ರೇರಣೆ ಮಾಡ್ತಾನ ಅಂದ್ರೆ ರೂಪವನ್ನು ನೋಡು, ರಸವನ್ನು ನೋಡು, ಗಂಧವನ್ನು ನೋಡು ಅಂತ. ಸರಿ, ಇಷ್ಟೇ ಪ್ರೇರಣೆ ಮಾಡ್ತಾನ? ಮತ್ತೇನಾದ್ರೂ ಮಾಡ್ತಾನ ಅಂದ್ರೆ ಅದಕ್ಕೊಂದು ಸ್ವಾರಸ್ಯ ಹೇಳ್ತಾನೆ ಕೃಷ್ಣ. ಇಂದ್ರಿಯ ಪ್ರೇರಣೆಯ ಮಾಡುವುದರ ಜೊತೆಗೆ ಆ ಇಂದ್ರಿಯಗಳ ಮೂಲಕ ಭಗವಂತ ತಾನೂ ವಿಷಯಗಳನ್ನು ಅನುಭವಿಸುತ್ತಾನೆ ಅಂತ ಒಂದು ಹೊಸ ಅಂಶ ತಂತು. ಅಂದ್ರೆ ಏನು? ಈ ಅಂಶವನ್ನು ಹೀಗೆ ತಿಳ್ಕೊಳ್ಳೋಣ. ನಾನು ನನ್ನ ಕಣ್ಣಿನಿಂದ ರೂಪವನ್ನು ನೋಡುತ್ತಿದ್ದೇನೆ ಅಂತ ಒಂದು ಅನ್ಕೊಳ್ತೀವಿ, ಸರಿಯಾ? ಕಣ್ಣಿನಿಂದ ರೂಪವನ್ನು ನೋಡುತ್ತಿದ್ದೇನೆ ಅಂತ. ಇದಕ್ಕೆ ಕೃಷ್ಣನ ವ್ಯಾಖ್ಯಾನ ಏನು ಅಂದ್ರೆ, ನೀನು ನಿನ್ನ ಕಣ್ಣಿನಿಂದ ರೂಪವನ್ನು ನೋಡುವಾಗ ಆ ಭಗವಂತ ಅದರಲ್ಲಿ ತನ್ನ ಕಣ್ಣನ್ನ ಇಟ್ಟು, ಅಥವಾ ನನ್ನ ಕಣ್ಣಿನಿಂದಲೇನೆ ಭಗವಂತ ನನ್ನ ಕಣ್ಣಿನಿಂದಲೇನೆ ವಿಷಯವನ್ನ ತಾನು ಅನುಭವಿಸುತ್ತಾನೆ. ಯಾವ ವಿಷಯವನ್ನ? ಈಗೇನು ಹೊರಗಿನ ವಿಷಯಗಳಿದೆಯಲ್ಲ, ಇದನ್ನ ತಾನು ಅನುಭವಿಸುತ್ತಾನೆ. ಅವನ ಅನುಭವಿಸಿದ ಮೇಲೆ
ನನ್ನ ಅನುಭವಕ್ಕೆ ಬಿಡ್ತಾನಂತೆ, ನೀನು ಅನುಭವಿಸು ಅಂತ ಬಿಡ್ತಾನಂತೆ. ಇದನ್ನ ಮಾಡ್ತಾನಂತ ಈ ಶ್ಲೋಕದಲ್ಲಿ ಹೇಳಿದ್ರು. ವಿಷಯ ತಿಳಿತಲ್ಲ, ಮತ್ತೊಂದು ಸರ್ತಿ ನೋಡ್ರಿ. ಶ್ರೋತ್ರಂ ಚಕ್ಷುಃ ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ. ವಿಷಯಾನ್ ಉಪಸೇವತೆ, ದೇವರು ವಿಷಯ ಭೋಗಗಳನ್ನು ಮಾಡುತ್ತಾನೆ. ನಾನೀಗ ನಾಲಿಗೆಯಿಂದ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ, ಈ ಕ್ಷಣದಲ್ಲಿ ಮಾಡ್ತಾ ಇದ್ದೇನೆ ಅಂತ ಭಾವಿಸೋಣ. ಮಾಡುವಾಗ ನನ್ನ ನಾಲಿಗೆಯಿಂದ ನಾನು ಮಾತ್ರ ವಿಷಯವನ್ನು ಭೋಗಿಸ್ತಿದ್ದೇನೆ ಅಂತ ತಿಳಿದ್ರೆ ಅದು ನನ್ನ ತಪ್ಪು ತಿಳುವಳಿಕೆ. ವಾಸ್ತವ ಏನು ಅಂದ್ರೆ ಭಗವಂತ ನನ್ನ ನಾಲಿಗೆಯಿಂದಲೇ ತನ್ನ ಆ ವಿಷಯವನ್ನ ತಾನು ಅನುಭವಿಸುತ್ತಾ ನನ್ನ ಅನುಭವಕ್ಕೂ ಬರುವಂತೆ ಮಾಡುತ್ತಿದ್ದಾನೆ. ಇದು ವಾಸ್ತವ. ವರರಾಜ ಶ್ರೀ ಚರಣರು ತಲವಕಾರ ಉಪನಿಷತ್ತಿನ ವ್ಯಾಖ್ಯಾನದಲ್ಲಿ ಒಂದು ಸಣ್ಣ ಮಾತು ಬರೀತಾರೆ. ಇದು ಒಂದು ಪುಟ್ಟ ಮಾತು, ಎಷ್ಟು ಚಂದದ. ಈ ಕೆಲವರು ಊಟಕ್ಕೆ ಕೂತಾಗ ಊಟ ಮಾಡ್ತಿರ್ತಾರೆ, ಮಾಡೋ ಊಟಕ್ಕೆ ಕೂತಾಗ ಊಟ ಮಾಡ್ತಿರ್ತಾರೆ ಅಂದ್ರೆ ಊಟಕ್ಕೆ ಕೂತ ಮಲ್ಕೊಂಡಿರ್ತಾರೆ ಅಂದ್ರೆ ಹಂಗಲ್ರಿ. ಊಟಕ್ಕೆ ಕೂತಾಗ್ಲೂ ಕೆಲವರು ಇನ್ನೇನೋ ಮಾಡ್ತಿರ್ತಾರೆ, ಅದಕ್ಕೆ ಊಟಕ್ಕೆ ಕೂತಾಗ ಊಟ ಮಾಡ್ತಿರ್ತಾರೆ ಅಂಬೋ ವಾಕ್ಯ ಪ್ರಯೋಗತ್ತೆ. ಕೆಲವು ಊಟಕ್ಕೆ ಕೂತಾಗ ಸಿನಿಮಾ ನೋಡ್ತಿರ್ತಾರೆ, ಕೆಲವು ಊಟಕ್ಕೆ ಕೂತಾಗ ನಾಟಕ ನೋಡ್ತಿರ್ತಾರೆ, ಕೆಲವು ಊಟಕ್ಕೆ ಕೂತಾಗ ಹಟ್ಟಿ ಹೊಡಿತಿರ್ತಾರೆ, ಕೆಲವು ಊಟಕ್ಕೆ ಕೂತಾಗ ಮಂದಿಗೆ ಬೈತಿರ್ತಾರೆ. ಅಲ್ಲ ಅಂದ್ರೆ ಅದು ಸ್ಥಳ, ಅದು ಆ ಸ್ಥಳ, ಅದು ಅಲ್ಲೇ ಮಾಡ್ಬೇಕು ಆ ಕೆಲಸನ, ಬೇರೆ ಕಡೆ ಮಾಡಬಾರ್ದು. ಹಾಗಾಗಿ ಊಟಕ್ಕೆ ಕೂತಿರುವಾಗ ನಾಲಿಗೆಯನ್ನು ಕಚ್ಚಿಕೊಳ್ಳುತ್ತಾರೆ. ಸರಿಯಾ? ನಾಲಿಗೆಯನ್ನು ಕಚ್ಚಿಕೊಳ್ಳುತ್ತಾರೆ. ವಿಚಾರ ಮಾಡಿ ನೋಡ್ರಿ, ನಿತ್ಯವೂ ಊಟ ಮಾಡ್ತಿರ್ತೇವೆ, ಈ ಮಾತನ್ನ ರಾಜರು ಜ್ಞಾನಿಗಳನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಹೇಳಿದ್ದಾರ, ನಮ್ಮ ದೃಷ್ಟಿಯಲ್ಲೆಲ್ಲ. ಒಬ್ಬ ಸಜ್ಜನ, ಒಬ್ಬ ಭಗವದ್ಭಕ್ತ, ಒಬ್ಬ ಜ್ಞಾನಿ ನಿತ್ಯವೂ ಊಟ ಮಾಡ್ತಾ ಇರ್ತಾನೆ. ಮಾಡುವಾಗ ಒಂದು ದಿವಸ ನಾಲಿಗೆಯನ್ನ ಕಚ್ಚಿಕೊಂಡ. ಯಾಕೆ ಅಂತನ್ನುವುದು ರಾಜರ ಪ್ರಶ್ನೆ. ಹೌದು, ಯಾಕೆ ಕಚ್ಕೋಬೇಕಾಗಿತ್ತು? ದಿವಸ ಊಟ ಮಾಡ್ಲಿಕ್ಕೆ ಅದು 32 ಹಲ್ಲಿನ ನಡುವವರಿ ಇದು ನಾಲಿಗೆ. ಇವತ್ತೇನು ಬ್ಯಾರೆ ಹಲ್ಲಿನ ನಡುವು ಬಂದಿಲ್ರಿ. ಇಲ್ಲ, ನಾನು ನಮ್ಮ ಮನೆಯಾಗಿದ್ದಾಗ ದಿವಸ ದೇವ್ರ ಪೂಜೆ ಸಂಧ್ಯಾ ಎಲ್ಲ ಮಾಡ್ತಿದ್ದೆ, ಬ್ಯಾರೆ ಊರಿಗೆ ಬಂದೆಲ್ಲ, ಹಿಂಗಾಗಿ ಬಿಟ್ಟು ಹೋತು ಅಂತ ಹೇಳೋ ಹಂಗಿಲ್ಲಲ್ಲಿ. ನೀವು ಬೇರೆ ಊರಿಗೆ ಹೋದದ್ದಕ್ಕೆ ಆ ಊರಿನಾಗಿದ್ದವ್ರ ಮಹಾನುಭಾವರ ಛತ್ರ ಛಾಯ ನೆರಳು ಇವ್ನ ತಲೆ ಮೇಲೆ ಬಂದದ್ದಕ್ಕೆ ಅವ್ರು ಬಿಟ್ಟಿದ್ರು, ಇವನು ಬಿಟ್ಟ, ಬರೋಬ್ಬರಿ ಒಪ್ಕೊಂಡ್ವಿ. ಅದ 32 ಹಲ್ಲಿನ ಮಧ್ಯದಲ್ಲಿದ್ದ ನಾಲಿಗೆ ನಿತ್ಯವೂ ಊಟ ಮಾಡ್ತಾ ಇದ್ದಾಗ ಏನಾಗದೇ ಇದ್ದದ್ದು ಇವತ್ತು ಮಾತ್ರ ಯಾಕೆ ಹಾಗೆ ಆಯಿತು ಅಂತ ಪ್ರಶ್ನೆ ಕೇಳ್ತಾರೆ ರಾಜರು. ಯಾರಿಗಿದು? ಜ್ಞಾನಿಗಳಿಗೆ, ನಮ್ಮಂತಹ ಮಹಾ ಮೇಧಾವಿ ಮೂರ್ಧನ್ನರಿಗೆಲ್ಲ. ಮತ್ತೆ ನಮ್ಮಂಥವ್ರಿಗೆ ಕೇಳಿಲ್ಲ ಅದನ್ನ. ಯಾಕೆ ಅಂತ ಕೇಳಿದ್ರೆ ರಾಜರು ಬರೀತಾರೆ, ಇವತ್ತು ಊಟ ಮಾಡುತ್ತಿರುವಾಗ ಭಗವಂತನನ್ನ ಮರೆತ, ಇವತ್ತು ಊಟ ಮಾಡುತ್ತಿರುವಾಗ ದೇವರನ್ನ ಮರೆತ. ಅದಕ್ಕಾಗಿ ದೇವರು ಪುಟ್ಟ ಶಿಕ್ಷೆ ಕಟಕ್ಕ ನಾರಾಯಣ ಅಂದ, ಆ ನಾರಾಯಣ ಅನ್ನಲ್ಲ ಪ್ರಾಯಶ್ಚಿತ್ತ ಅಂತ ಮತ್ತೆ ಊಟ ಮುಂದುವರಿಯಿತು ಅಂತ ಹೇಳ್ತಾರೆ. ಹಾಗಾದ್ರೆ ನನ್ನ ನಾಲಿಗೆಯಲ್ಲಿ ಕುಳಿತು ಹರಿ ನನ್ನ ವಿಷಯಗಳನ್ನ ಭೋಗ ಮಾಡಿ ನನಗೂ ಭೋಗ ಮಾಡಿಸ್ತಿರ್ತಾನೆ. ಹೀಗಿರುವಾಗ ನಾವು ಹರಿಯ ಸ್ಮರಣೆಯನ್ನ ಮಾಡದೇ ಭೋಗ ಮಾಡಿದಾಗ ದೇವರು ಒಂದು ಚೂರು ಕುಟುಕಿ ನಾನಿದ್ದೀನಿ ನೆನಪಿಟ್ಟುಕೊಂಡ್ರು ಊಟ ಮಾಡೋ ಕಾಲಕ್ಕೆ ಮತ್ತೆ ನೀವೊಬ್ಬರೇ ಮಾಡಬೇಡ ಅಂತ ಎಚ್ಚರ ಕೊಡ್ತಾನೆ ಜ್ಞಾನಿಗಳಿಗೆ ಅಂತ ವರರಾಜ ಶ್ರೀ ಚನ್ನರು ಬರೀತಾರೆ ವ್ಯಾಖ್ಯಾನದಲ್ಲಿ. ಹೌದು, ಇಲ್ಲೊಂದು ಪ್ರಶ್ನೆ ಮೂಲಭೂತವಾಗಿ, ಈಗ ತಿನ್ನೋ ಅನ್ನ ಅದರಿಪ್ಪ, ಈಗ ತಟ್ಟೆ ಹಾಕ್ಕೊಂಡಿವಿ, ಈ ಅನ್ನವನ್ನ ನಾ ತಿಂತೀನಿ, ದೇವರು ತಿಂತಾನಂದ್ರೆ ಇದ್ರೊಳಗೆ ಎಷ್ಟು ಭಾಗ ಆಗೋಣ? ಎಲ್ಲೆಲ್ಲ ಇರೋದ ಇಷ್ಟಿರ್ತದೆ ಅನ್ನ. ಕೆಲವ್ರ ಮನೆಗೆ ಊಟಕ್ಕೆ ಹೋದಾಗ ಮೊದಲೇ ವ್ಯವಸ್ಥೆ ಮಾಡಿಬಿಟ್ಟಿರ್ತಾರೆ, ಒಂದು ಇಷ್ಟ ಅನ್ನ ಮಾಡಿರ್ತಾರೆ, ಅವರು ಮಾಡಿ ಹಾಕೋದಿಲ್ಲ, ಮತ್ತೆ ತಂದು ಹಿಡಿದು ಕೇಳ್ತಿರ್ತಾರೆ, ಅನ್ನ ಬೇಕೇನು ಅಂತ ಕೇಳಿದ ಕೂಡಲೇ ಅರ್ಥ ಆಗಬೇಕು. ಇಲ್ಲ, ಬೇಡ ನನಗೆ ಅನ್ನ ಆಗ್ಬರುವುದಿಲ್ಲ, ಡಾಕ್ಟರ್ ಬೇಡ ಅಂತ ಹೇಳ್ಯಾರ. ಅನ್ನ ಆಗಿ ಬರೋದಿಲ್ಲ, ಡಾಕ್ಟರ್ ಬೇಡ ಅಂತ ಹೇಳ್ಯಾರ, ನಿನ್ನಿದ ಯಾಕೋ ಜೀರ್ಣ ಆಗಿಲ್ಲ, ಹಿಂಗೆಲ್ಲ ನೆಪ ಹೇಳ್ಬೇಕಾಗ್ತಿರ್ತದೆ. ಇರೋ ಇಷ್ಟ ಅನ್ನ ನಾನೂ ತಿನ್ಬೇಕು, ದೇವರೂ ತಿನ್ಬೇಕು ಅಂದ್ರೆ ಹೆಂಗ ಮುಂದೆ? ಪ್ರಶ್ನೆ ಬಂತಲ್ಲ. ಮತ್ತ ಈ ಅನ್ನ ದೃಷ್ಟಾಂತ ಕೊಟ್ಟಿದ್ದೀವಿ, ಸರಿ ಅದ. ಅದಕ್ಕೆ ಟೀಕಾಕೃತ್ಪಾದರ ಅಂತಾರ, ನೋಡು, ನೀನೇನು ಅನ್ನ ತಿಂತಿದ್ದೀಯಲ್ಲ, ಇದೇ ಅನ್ನವನ್ನೇ ದೇವರು ತಿಂತಾನೆ. ಆದರೆ ನಿನ್ನ ಇಂದ್ರಿಯಗಳಿಗೆ ನಿಲುಕುವ ಅನ್ನದ ಜೊತೆಗೆ ನಿನ್ನ ಇಂದ್ರಿಯಕ್ಕೆ ನಿಲುಕದೇ ಇರುವ ಒಂದು ಭಾಗವು ಆ ಅನ್ನದಲ್ಲಿ ಇದೆ. ಅದು ಭಗವಂತನ ನಾಲಿಗೆಗೆ ಮಾತ್ರ ಗ್ರಾಹ್ಯವಾಗುವಂತಹದ್ದು, ನಿನಗೆ ಗ್ರಹಣ ಆಗೋದಿಲ್ಲ.
ಇದೇ ಅನ್ನ ನೆನಪಿಟ್ಟುಕೊಳ್ಳಿ. ನಾವು ದೇವರಿಗೆ ನೈವೇದ್ಯ ಮಾಡಿರ್ತೀವಲ್ಲ, ಎಷ್ಟು ಶ್ರದ್ಧಾಭಕ್ತಿಯಿಂದ ಮಾಡಿರ್ತೀವಿ ಹೇಳಿ ನೋಡಂತ. ಯಾಕೆ ಶ್ರದ್ಧಾಭಕ್ತಿಯಿಂದ ಮಾಡ್ತೀವಿ? ದೇವರು ತಗೊಂಡು ಹೋಗಂಗಿಲ್ಲ ಎಂಬ ವಿಶ್ವಾಸದ ನಮಗೆ. ನಾವು ನೈವೇದ್ಯ ಕಡಿಗೆ ಮಾಡಿ ಇಟ್ಟಾಗ ಅಷ್ಟು ಕಣ್ಣು ಮುಚ್ಚಿಕೊಂಡು ಜಪ ಮಾಡಿ ಭಕ್ತಿಯಿಂದ ತೆಗೆದಾಗ ಹೆಂಡತಿ ನೋಡ್ತಿರ್ತಾಳ, ಆಹಾ ನನ್ನ ಗಂಡ ಎಷ್ಟು ಚಂದ ನೈವೇದ್ಯ ಮಾಡಿದ ದೇವರಿಗೆ ತಿಳ್ಕೊಂಡು ಒಟ್ಟು ಅಡಿಗೆ ಹಂಗೆ ಇರ್ತದ್ರಿ. ಒಂದೊಮ್ಮೆ ದೇವರು ತಿಂತಿದ್ದ ಅಂತಾಗಿ ಬಿಟ್ಟಿದ್ರೆ ಯಾರ ಮುಸುಗ ಹಾಕೊಂಡು ಜಪ ಮಾಡಿ ಕಣ್ಣು ಮುಚ್ಚಿಕೊಂಡು ಕೂಡ್ಲಿಕ್ಕೆ ಸಾಧ್ಯ ಆಗ್ತಿತ್ತ? ಯಾಕಂದ್ರೆ ಗಾಬರಿ ಯಾವಾಗ ಹೊತ್ಕೊಂಡು ಹೋಗ್ಬಿಡ್ತಾನೆ ಅಂತ ತಿಳ್ಕೊಂಡು ಹೇಳಿ ಅಂದ್ಮೇಲೆ ಹಂಗಿಲ್ಲ, ಹೋದಿಲ್ಲ. ಅದಕ್ಕಂತಾರ ಆ ಯಾವ ಅನ್ನವನ್ನ ನಾವು ಸ್ವೀಕಾರ ಮಾಡ್ತೀವಲ್ಲ ಅದರಲ್ಲಿಯೇನೇ ನಮ್ಮ ನಾಲಿಗೆಗೆ ಸಿಗದೇ ಇದ್ದು ಭಗವಂತನ ನಾಲಿಗೆಗೆ ಸಿಗುವಂತಹ ಒಂದು ವಿಷಯ ಭಾಗ ಉಂಟು. ಅದಕ್ಕೆ ಟೀಕಾಕೃತ್ಪಾದರು ಪ್ರಮೇಯ ದೀಪಿಕಾದಲ್ಲಿ ಬರೀತಾರೆ, ಜೀವೇಂದ್ರಿಯ ಅಗೋಚರ ಸಾರಭೂತ ಭಾಗ ಯಹ ಸಹ, ಅದನ್ನು ಗ್ರಹಣ ಮಾಡ್ತಾನಂತೆ ಪರಮಾತ್ಮ. ಹಾಗಾದ್ರೆ ಶ್ರೋತ್ರಂ ಚಕ್ಷುಹು ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ. ದೇವರು ನನ್ನ ಇಂದ್ರಿಯಗಳ ದ್ವಾರ, ನನ್ನ ಇಂದ್ರಿಯಗಳನ್ನು ಪ್ರೇರಣಾ ಮಾಡಿ ಮೊದಲು ಅದರ ದ್ವಾರ ಈ ಎಲ್ಲ ಲೌಕಿಕ ವಿಷಯಗಳನ್ನು ಭೋಗ ಮಾಡ್ತಾನೆ. ಏನ್ ಸಮಸ್ಯೆ ಇಲ್ಲ, ಭೋಗ ಮಾಡುವುದಿಲ್ಲ ಅಂತ ತಿಳಿಬೇಡ್ರಿ, ಅವಶ್ಯವಾಗಿ ಭೋಗ ಮಾಡ್ತಾನೆ ಅಲ್ರಿ. ಮತ್ತೆ ತಾ ಮಾಡಿ ನಮಗೆ ಮಾಡಿಸ್ತಾನ ಅಂತ ಅಲ್ಲಿಗತ್ತೀರಿ, ಯಾಕೆ ಬೇಕು ಶಬ್ದ? ಅವನು ಕೇಳ್ತಾನೆ ಇದ ಕಿವಿಯಿಂದ, ನನಗೂ ಇದೇ ಕಿವಿಯಿಂದ ಕೇಳಿಸ್ತಾನೆ. ಗಂಧ ನನ್ನ ಮೂಗಿನಿಂದ ಅವನ ಅಗ್ರಹಣ ಮಾಡ್ತಾನೆ, ನನಗೂ ಗಂಧವನ್ನ ಮೂಸುವಂತೆ ಮಾಡ್ತಾನೆ. ಹಿಂಗೆ ಯಾಕೆ ಮಾಡಬೇಕು? ಡಬಲ್ ಡಬಲ್ ಕೆಲಸ ಯಾಕೆ ಬೇಕಾಗಿಲ್ಲಪ್ಪ? ನಮ್ಮೆಷ್ಟಕ್ಕೆ ನಾವು ತಿಂದು ಬಿಟ್ರೆ ಆಯ್ತಲ್ಲ ಅಂತಂದ್ರೆ ಅದಕ್ಕೆ ದೇವರು ಒಂದು ಪ್ರಶ್ನೆ ಕೇಳ್ತಾನಂತ. ಏನು ನೋಡು, ನನಗೆ ಸಮರ್ಪಣೆ ಮಾಡಿ ಸ್ವೀಕಾರ ಮಾಡುವುದು ಉತ್ತಮವ, ನನಗೆ ಸಮರ್ಪಣೆ ಮಾಡದೆ ಸ್ವೀಕಾರ ಮಾಡುವುದು ಉತ್ತಮವ? ಇಲ್ಲ ಸ್ವಾಮಿ, ಎಲ್ಲ ಪದಾರ್ಥಗಳನ್ನು ನೀನು ಕೊಟ್ಟವನಾದ್ದರಿಂದ ನಿನಗೆ ಸಮರ್ಪಣೆ ಮಾಡಿ ನಾನು ಸ್ವೀಕಾರ ಮಾಡಬೇಕು. ಹಾಗಾದ್ರೆ ನೀನು ದಿವಸ ನನಗೆ ಏನೇನು ಸಮರ್ಪಣೆ ಮಾಡ್ತಿ ಹೇಳಿ ನೋಡೋಣ ಅಂತ ಕೇಳಿದ್ರೆ, ಅನ್ನ, ಪಲ್ಯ, ಬ್ಯಾಳಿ, ಸಾರು, ಹಣ್ಣು, ವಿಳೆದಲಿ, ತಾಂಬೂಲ, ದಕ್ಷಿಣೆ ಇವೆಲ್ಲ ಇಟ್ಟಿರ್ತೀಯಲ್ಲಪ್ಪ, ಕರೆಕ್ಟು, ಇದೆಲ್ಲ ನಾನು ಸ್ವೀಕಾರ ಮಾಡಿದೆ. ಅದಕ್ಕೆ ನನಗೆ ನಿವೇದಿತವಾದ ಆಹಾರವನ್ನು ನೀನು ಸ್ವೀಕಾರ ಮಾಡಿದ್ರಿಂದ ನಿನಗೆ ಯಾವ ದೋಷ ಬರಲಿಲ್ಲ. ದೇವರ ನೈವೇದ್ಯ ವೈಶ್ವದೇವ ತಗೊಂಡೆ ಅಂದಿ. ಈಗ ಒಂದೊಂದು ಪ್ರಶ್ನೆ ಅದ, ಏನು ಅಂದರೆ ಗಂಧವನ್ನ ನನಗೆ ಸಮರ್ಪಣೆ ಮಾಡಿ ತಗೊಂಡಿಯಾ, ಹಾಗೆ ತಗೊಂಡಿಯಾ? ಇಲ್ಲ, ಅದನ್ನು ದೇವ್ರ ಪೂಜೆಗೆ ಸಮರ್ಪಣೆ ಮಾಡಿದ್ದೀನಿ. ಶಬ್ದವನ್ನ ನನಗೆ ಸಮರ್ಪಣೆ ಮಾಡಿ ನೀನು ತಗೊಂಡಿದ್ದೀಯಾ? ಇಲ್ಲ. ರೂಪವನ್ನ ನನಗೆ ಸಮರ್ಪಣೆ ಮಾಡಿ ತಗೊಂಡಿದ್ದೀಯಾ? ಇಲ್ಲ. ಈಗ ನಾನು ಇಲ್ಲಿ ಕೂತಿದ್ದೀರಿ, ನೀವೆಲ್ಲ ನಿಮ್ಮನ್ನು ನೋಡ್ತಾ ಇದ್ದೀನಿ, ರೂಪ ದರ್ಶನವಾಗಿ ರೂಪವೆಂಬ ಗುಣವನ್ನ ನನ್ನ ಇಂದ್ರಿಯ ಗ್ರಹಣ ಮಾಡ್ತಾ ಇದೆ. ಮಾಡುವಾಗ ನಾನು ಇದನ್ನೇನು ಕೃಷ್ಣಾರ್ಪಣಮಸ್ತು 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 ಅಂತ ಹೇಳಿ ನೋಡಿರ್ತೇನೆ? ಇಲ್ಲಲ್ಲ. ಹಾಗಾದ್ರೆ ಎಲ್ಲೋ ದಾರಿಯಲ್ಲಿ ಹೊರಟಿದ್ದೇವೆ, ಒಳ್ಳೆ ಗಾರ್ಡನ್ನು, ಒಳ್ಳೆ ಹೂ ಬೆಳ್ಕೊಂಡಿದೆ, ಒಂದು ಕೆಂಪಾದ ಗುಲಾಬಿ ಇತ್ತು, ನೋಡಿದೆ, ಆಹಾ ಅಂತದ ರೂಪವನ್ನ ಆಸ್ವಾದನೆ ಮಾಡಿದೆ ನಾನು. ಅಲ್ಲ, ಆವಾಗ ನೆನಪು ಬಂತು, ದೇವರಿಗೆ ಸಮರ್ಪಣೆ ಮಾಡಬೇಕಾಗಿತ್ತಲ್ಲ ಅಂತ. ಕೃಷ್ಣ ಅಂದ, ಡೋಂಟ್ ವರಿ, ನೀ ಚಿಂತೆ ಮಾಡಬೇಡ. ಯಾಕೆಂದ್ರೆ ನಿನ್ನ ಕಣ್ಣಿನ ಮೂಲಕ ಮೊದಲು ನಾನು ಅದನ್ನು ಸ್ವೀಕಾರ ಮಾಡಿ ಆಮೇಲೆ ನಿನಗೆ ಕೊಡ್ತೀನಾದ್ದರಿಂದ ನನಗೆ ನಿವೇದಿತವಾದ ರೂಪ, ನನಗೆ ನಿವೇದಿತವಾದ ಗಂಧ, ನನಗೆ ನಿವೇದಿತವಾದ ಶಬ್ದ, ನನಗೆ ನಿವೇದಿತವಾದ ರಸ, ನನಗೆ ನಿವೇದಿತವಾದ ಸ್ಪರ್ಶವೇ ನಿನಗೆ ಸಿಗುತ್ತಾ ಇದ್ದದ್ದರಿಂದಾಗಿ ಎಲ್ಲಿಯೂ ಕೂಡ ಭಗವಂತನಿಗೆ ಅರ್ಪಣೆಯನ್ನ ಮಾಡದೆ ಸ್ವೀಕಾರ ಮಾಡಿದೆ ಅಂತನ್ನುವಂತಹ ದೋಷ ಬರುವುದಿಲ್ಲ. ಅದಕ್ಕಾಗಿ ಭಗವಂತ ಶ್ರೋತ್ರಂ ಚಕ್ಷುಹು ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ. ನಿತ್ಯ ಬರೇ ದೇವರಿಗೆ ಅನ್ನ ನೈವೇದ್ಯ ಮಾಡಿದ್ರೆ ಸಾಲೋದಿಲ್ಲ, ರೂಪ ನೈವೇದ್ಯ ಮಾಡಬೇಕು, ಗಂಧ ನೈವೇದ್ಯ ಮಾಡಬೇಕು, ಶಬ್ದ ನೈವೇದ್ಯ ಮಾಡಬೇಕು. ನೈವೇದ್ಯ ಅಂದ್ರೆ ಒಪ್ಪಿಸೋದು ಅಂತ ಅರ್ಥ ಅಷ್ಟೇ. ಹಾಗಾದ್ರೆ ದೇವರಿಗೆ ರೂಪ ರಸಗಂಧಗಳನ್ನು ಒಪ್ಪಿಸ್ಲಿಕ್ಕೆಲ್ಲ ಆಗಿದೆ ನಮಗೆ? ಆಗಿಲ್ಲ. ಕೇವಲ ರಸವನ್ನ ಮಾತ್ರ ಒಪ್ಪಿಸಿದ್ದೇವೆ, ಅನ್ನದಲ್ಲಿ ಇದ್ದ ರಸವನ್ನ, ಅನ್ನವನ್ನು ಒಪ್ಪಿಸಿದ್ದೇವೆ. ದೇವರನ್ನ ನನಗೆ ನೈವೇದ್ಯವನ್ನ ತೋರಿಸದೆ ನೀನು ಸ್ವೀಕಾರ ಮಾಡಿದರೆ, ಅಲ್ಲಿ ಕೊಟ್ಟವನು ದೇವರು, ಅವನಿಗೆ ಕೊಡದೆ ನೀನು ತಗೊಂಡ್ರೆ ಪಾಪ ಅಲ್ವಾ? ಭುಂಜತೆ ತೇ ತ್ವಗಂ ಪಾಪಾಘ ಏಪಚಂತ್ಯಾತ್ಮ ಕಾರಣ. ಕೃಷ್ಣ ಅಂತಾನೆ, ತನಗೋಸ್ಕರ ಯಾರು ಬೇಯಿಸಿಕೊಳ್ತಾನೋ, ನನಗೆ ಎಂದೂ ಒಪ್ಪಿಸುವುದೇ ಇಲ್ಲವೋ, ಅವನು ಏನನ್ನ ತಿಂದಂತೆ ಅಂದ್ರೆ ತನ್ನ ಪಾಪವನ್ನೇ ಬೇಯಿಸಿಕೊಂಡು ತಿಂದಂತೆ. ಅನ್ನ ತಿಂದಂತಲ್ಲ. ಭುಂಜತೆ ತೇ ತ್ವಗಂ ಪಾಪಾಹ ಏಪಚಂತ್ಯಾತ್ಮ ಕಾರಣ. ನನಗೋಸ್ಕರ ಅನ್ನ ಮಾಡಿಕೊಂಡಿದ್ದೇನೆ ಅಂತ ಯಾರಂತಾರಲ್ಲ, ದೇವರಿಗೆ ಒಪ್ಪಿಸದೆ ಅವನೇನು ಮಾಡಿದಂತೆ? ಪಾಪವನ್ನ ಒಲೆ ಮೇಲಿಟ್ಟು ಚಂದಾಗಿ ಬೇಯಿಸಿಕೊಂಡು ತಿಂದಂತೆ. ಹಾಗಾದ್ರೆ ಅನ್ನಾದಿಗಳನ್ನ ಸಮರ್ಪಣೆ ಮಾಡ್ಲಿಕ್ಕೆ ಹೇಳಿದ್ ಯಾಕೆ? ಅವನು ಕೊಟ್ಟದ್ದು ಅವನಿಗೆ ಇರಲಿ ಅಂತ. ಅನ್ನಾದಿಗಳನ್ನೇನೋ ಕೊಟ್ಟು ಬಿಟ್ರಿ, ಶಬ್ದ, ಸ್ಪರ್ಶ, ರೂಪ,
ಗಂಧಗಳನ್ನು ಎಲ್ಲಿಂದ ಕೊಡೋದು? ಕೊಡ್ಲಿಕ್ಕಾಗೋದಿಲ್ಲ. ಕೊಡದೇ ತಿನ್ನಬಾರದು. ಹಾಗಾದ್ರೆ ಕೊಡುವುದಕ್ಕೆ ದೇವರು ವ್ಯವಸ್ಥೆ ಮಾಡಿದ್ದೇನು ಅಂದ್ರೆ, ನನ್ನ ಇಂದ್ರಿಯಗಳ ದ್ವಾರ ತಾನು ಭೋಗಿಸಿ ನನಗೆ ಅನುಭವಕ್ಕೆ ಕೊಟ್ಟು, ನೀನು ನನಗೆ ಸಮರ್ಪಣೆ ಮಾಡಿಲ್ಲ ಅಂತ ದುಃಖ ಪಡಬೇಡ. ನಾನು ತಗೊಂಡಿದ್ದೇನೆ, ಅದನ್ನು ತಗೊಂಡ ಮೇಲೆ ನಿನಗೆ ಕೊಡ್ತಾ ಇದ್ದೀನಿ ಅಂತ ತಿಳಿಸುವುದಕ್ಕಾಗಿ ಕೃಷ್ಣ ಈ ಮಾತನ್ನು ಹೇಳ್ತಾನೆ. ಶ್ರೋತ್ರಂ ಚಕ್ಷುಹು ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದೇ ಒಂದು ಮಾತು ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಹೇಳಿದ್ದಾರೆ. ಇಲ್ಲೆಲ್ಲ ಬಹಳ ಮಂದಿ ಹರಿಕಥಾಮೃತಸಾರ ಅಂದ ಕೂಡಲೇ ಕಿವಿನ 2, 3, 4 ಮಾಡಿಬಿಡ್ತಾರೆ. ನಮಗೆ ಗೊತ್ತಿಲ್ಲದೆ ಇದ್ದದ್ದು ಆಚಾರ್ಯರಿಗೂ ಗೊತ್ತಾಗುವುದೇ ಅಂತ ಪಾಪ ಅಂದುಕೊಳ್ಳೋದಿಲ್ಲ ಅವರೇ. ಇದು ಚಂದ ಆಗಿದೆ. ಜಗನ್ನಾಥದಾಸರು ಇದೇ ಶಬ್ದವನ್ನ ಆಡ್ತಾರೆ. ಗೀತೆಯ ವಾಕ್ಯವನ್ನೇ ಬರೆದಿದ್ದಾರೇನು ಅಂತ ಅನಿಸ್ಬೇಕು. ಮನವೇ ಮೊದಲಾದಿಂದ್ರಿಯಗಳೊಳು ಮನಶ್ಚಷ್ಟಾನಿಂದ್ರಿಯಾಣಿ, ಮನವೇ ಮೊದಲಾದಿಂದ್ರಿಯಗಳೊಳು ಅನಿಲ ದೇವನು ಶುಚಿಯನಿಸಿಕೊಂಡನ ಭರತ ನೆಲಸಿಪ್ಪ ಶುಚಿ ಶಬ್ದೋತನೆಂದೆನಿಸಿ. ಸ್ವಲ್ಪ ಒಂದು ಅಂಶ ಹೊಸ ತೊಂದರೆ ಏನು ಅಂದ್ರೆ, ಹಂಸ ಶುಚಿ ಶದ್ವಸುರಂತರಿಕ್ಷ ಸದ್ಧೋತ ವೇದಿಷತ. ಇದೊಂದು ಮಂತ್ರ, ಕಾಟಕೋಪನಿಷತ್ನಲ್ಲಿ ಬರುವಂತಹ ಮಂತ್ರ. ಈ ಮಂತ್ರದಲ್ಲಿ ಶುಚಿಶತ ಹೋತ ಅಂತ ಎರಡು ಶಬ್ದ ಇದೆ. ಈ ಮಂತ್ರವನ್ನು ಹೇಳಿ ಮಧ್ಯಾಹ್ನದಲ್ಲಿ ಅರ್ಘ್ಯಪ್ರದಾನವನ್ನು ಮಾಡಬೇಕು ಅಂತ ಒಂದಿದೆ. ಹಂಸ ಶುಚಿಶತ್ ವಸುರಂತರಿಕ್ಷ ಸದ್ಧೋತ ಅಂತ. ಶುಚಿಶತ ಹೋತ ಅನ್ನುವ ಶಬ್ದಕ್ಕೆ ಜಗನ್ನಾಥದಾಸರು ವಿವರಣೆಯನ್ನು ಕೊಡುತ್ತಾರೆ. ಈ ಇಂದ್ರಿಯಗಳ ಕಥೆ ಇದೆಯಲ್ಲ ಅದೇ. ಮನವೇ ಮೊದಲಾದಿಂದ್ರಿಯಗಳೊಳಗನಿಲ ದೇವನು ಶುಚಿಯನ್ನೆನಿಸಿಕೊಂಡನ ಭರತ ನೆಲಸಿಪ್ಪ ಶುಚಿ ಸದ್ಧೋತನೆಂದೆನಿಸಿ. ತನುವಿನೊಳಗಿಪ್ಪನು ಸದಾ ವಾಮನ ಋಷಿಕೇಶಾಖ್ಯ ರೂಪದಲ್ಲಿ ಅನುಭವಕ್ಕೆ ತಂದೀವ ವಿಷಯಜ ಸುಖವ ಜೀವರಿಗೆ. ಅದೇ ಪದ್ಯ. ಇದು ಧ್ಯಾನ ಪ್ರಕ್ರಿಯಾ ಸಂಧಿ 11ನೇ ಸಂಧಿಯ 12ನೇ ಪದ್ಯದಲ್ಲಿ ಹೇಳುವಾಗ ಈ ಮಾತನ್ನಿದೆ. ಪದ್ಯ ಮಾತ್ರ ಓದಿದ್ದೇನೆ, ಅರ್ಥ ಹೇಳ್ತಾ ಹೋಗ್ತೇನೆ. ಮನಸ್ಸು ಮೊದಲಾದ ಇಂದ್ರಿಯಗಳಲ್ಲಿ ಭಗವಂತನಿದ್ದಾನೆ ಅಂತ ಹೇಳಿದ್ವಲ್ಲ, ಜಗನ್ನಾಥದಾಸರು ಒಂದು ಸ್ವಲ್ಪ ಹೆಚ್ಚಿಗೆ ಸೇರಿಸಿದರು. ವಾಯುದೇವರಿದ್ದಾರೆ. ಮರಿ ಮಾಡದಲ್ಲ ವಾಯುದೇವರನ್ನ. ವಾಯುದೇವರಿದ್ದಾರೆ. ಏನಂತ ಕರೆಸಿಕೊಂಡಾರೆ? ಶುಚಿ ಎಂದು ಕರೆಸಿಕೊಂಡಿದ್ದಾರೆ. ಆ ಶುಚಿ ಎನಿಸಿದ ವಾಯುದೇವರಲ್ಲಿ ಪರಮಾತ್ಮನಿದ್ದಾನೆ. ಅವನಿಗೆ ಶುಚಿ ಶತ ಅಂತ ಕರೀತಾರೆ. ಶುಚಿ ಅಂದ್ರೆ ವಾಯುದೇವರಲ್ಲಿ, ಶತ ಅಂದ್ರೆ ಇರೋದು ಶುಚಿ ಶತ. ಆ ಮನವೇ ಮೊದಲಾದ ಇಂದ್ರಿಯಗಳಲ್ಲಿ ಶುಚಿ ಎನಿಸಿಕೊಂಡ ವಾಯುದೇವರಿದ್ದು, ಆ ವಾಯುದೇವರಲ್ಲಿ ಭಗವಂತ ಶುಚಿ ಶತ ಅಂತ ಕರೆಸಿಕೊಂಡು ಇದ್ದು ಮುಂದೇನ್ ಮಾಡ್ತಾನೆ ಅಂದ್ರೆ, ಸದಾ ವಾಮನ ಹೃಷಿಕೇಶಾಖ್ಯ ರೂಪದಿ, ವಾಮನ ಹೃಷಿಕೇಶ ಎಂಬ ರೂಪದಲ್ಲಿ ಇದ್ದು ಅನುಭವಕ್ಕೆ ತಂದೀವ ವಿಷಯಜ ಸುಖವ ಜೀವರಿಗೆ. ಹೋತ ಇಂದ್ರಿಯಗಳಿಗೂ ವಿಷಯಕ್ಕೂ ಸಂಪರ್ಕವನ್ನು ಉಂಟು ಮಾಡಿ ಆ ಸುಖವನ್ನು ತಂದು ಕೊಡುತ್ತಾನೆ. ವಿಷಯಕ್ಕೂ ಇಂದ್ರಿಯಕ್ಕೂ ಸಂಪರ್ಕ ಆಗಬೇಕು. ಸಂಪರ್ಕ ಆದಾಗ ಸುಖವಾಗುತ್ತದೆ, ಇಲ್ಲದೆ ಸುಖವಾಗುವುದಿಲ್ಲ. ಆ ಸುಖವನ್ನು ತಂದು ಕೊಡುವಂಥವನು ಪರಮಾತ್ಮ ಶುಚಿಷದ್ ಹೋತ ಎಂದು ಕರೆಸಿಕೊಳ್ತಾನೆ ಅಂತ. ಇದೇ ತಾನೇ ಇಷ್ಟೊತ್ತು ನಾವು ಓದಿತ್ತು. ಅವನು ತಾನು ಅನುಭವಿಸಿ ನಮ್ಮ ಅನುಭವಕ್ಕೆ ತಂದು ಕೊಡುತ್ತಾನೆ. ಇದನ್ನೇ ಹೃಷಿಕೇಶ ಎಂದು ಕರೀರಿ ಎಂದು ಜಗನ್ನಾಥದಾಸರು ತಿಳಿಸ್ತಾ ಇದ್ದಾನೆ. ಶ್ರೋತ್ರಂ ಚಕ್ಷುಹು ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ. ಸರಿ, ಹಾಗಾದ್ರೆ ಒಂದು ಪ್ರಶ್ನೆ ಮತ್ತೆ ಏನು? ಭಗವಂತ ನನ್ನ ಮೂಲಕವಾಗಿ ವಿಷಯಗಳನ್ನೆಲ್ಲ ಭೋಗ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರಿ. ಮಾಡ್ತಾ ಇದ್ರೆ ಒಂದು ಪ್ರಶ್ನೆ ಬರ್ತದೆ, ಹೇಗೆ ನಾನು ಈ ಇಂದ್ರಿಯಗಳಿಂದ ವಿಷಯಗಳನ್ನು ಭೋಗ ಮಾಡುವಾಗ ಶುಭವನ್ನ ಭೋಗ ಮಾಡ್ತೀನೋ ಅದೇ ರೀತಿಯಾಗಿ ಅಶುಭವನ್ನೂ ಭೋಗ ಮಾಡ್ತೀನಿ. ಹಾಗಾದರೆ ಪರಮಾತ್ಮ ನನ್ನ ಇಂದ್ರಿಯಗಳ ಮೂಲಕ ವಿಷಯ ಸುಖ ಶುಭ ವಿಷಯಗಳನ್ನು ಸ್ವೀಕಾರ ಮಾಡಿದಂತೆ ಅಶುಭವನ್ನು ಸ್ವೀಕಾರ ಮಾಡ್ತಾನ? ಮುಂದಿನ ಪ್ರಶ್ನೆ ಇದೆಯಲ್ಲ, ರಾಯರು ಬರೀತಾರೆ, ಜೀವವತ ಅಶುಭ ಭೋಗೋಪಿ ಅಸ್ತಿ ಕಿಂ. ಜೀವನಂತೆ ಅಶುಭವಾದದ್ದನ್ನು ಭೋಗಿಸ್ತಾನೆ ಜೀವ. ನೋಡಿ, ನಾವೆಲ್ಲ ತಿನ್ನೋ ಕಾಲಕ್ಕೆ ಅದು ಶುಭನೋ ಅಶುಭನೋ ಯಾವುದು ವಿಚಾರ ಮಾಡುವುದೇ ಇಲ್ಲ. ಬಡ 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 ಹಾಕೊಳ್ಳೋದು ಅರ್ಥ ಕೆಲಸ ಇದೆ. ನಮ್ಮಲ್ಲಿ ಒಂದು ಚಾಟಿ ಮಾಡ್ತಿರ್ತಾರೆ ಉತ್ತರ ಕರ್ನಾಟಕದಾಗ,
ಗಿರಣಿ ಅಂತ ಕರಿತಿರ್ತಾರೆ. ಸುಮ್ಮ ಹಾಕೊಳ್ಳೋದು, ಸುಮ್ಮ ಹಾಕೋದು. ಗಿರಣಿ. ಎಷ್ಟು ತಿನ್ನಬೇಕು, ಎಷ್ಟು ತಿನ್ನಬಾರದು, ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರದು, ಶುಭನೋ ಅಶುಭನೋ, ಮಂಗಳವೋ ಅಮಂಗಳವೋ. ಅಲ್ರಿ, ಮಂಗಳ ಅಮಂಗಳ ಅಂತ ನಿರ್ಧಾರ ಮಾಡೋರು ಯಾರು? ನೀವು ಮಾಡ್ತೀರಿ. ಮಂಗಳ ಅಮಂಗಳ ಅಂತ ತಿಳ್ಕೊಂಡು ಕೃಷ್ಣ ಹೇಳ್ಬಿಟ್ಟ ಅಂದ್ರಿ. ಯಾವುದು ನಿನ್ನ ಮನಸ್ಸಿಗೆ, ನಿನ್ನ ದೇಹಕ್ಕೆ ಹಿತ ಉಂಟು ಮಾಡ್ತದೋ ಅದು ಮಂಗಳ. ಯಾವುದನ್ನು ತಗೊಂಡ ಮೇಲೆ ನೀನು ಮನೆಯಲ್ಲಿ ನಿಲ್ಲದೆ ಹಾಸ್ಪಿಟ್ಲಿಗೆ ಹೋಗ್ತೀಯಲ್ಲ, ಏನಿಲ್ಲ. ತಗೊಂಡ ಮೇಲೆ ಮನೆಯಲ್ಲೆಲ್ಲ ಅಡ್ಡಾಡ್ತಿರ್ತೀಯಲ್ಲ, ಅದು ಅಶುಭ. ಯಾಕೋ ತ್ರಾಸಾಗ್ಲಿಕ್ಕೆ ಅಂತ ಮನೆ ತುಂಬ ಅಡ್ಡಾಡ್ತಿರ್ತೀಯಲ್ಲ, ಇದು ಅಶುಭ. ತಗೊಂಡ ಮೇಲೆ ನಿನ್ ಪಾಡಿಗೆ ನೀನು ಇದ್ದಿ ಅಂದ್ರೆ ಶುಭ. ಹಾಗಾದ್ರೆ ನನ್ನ ದೇಹ ಯಾವುದನ್ನ ಜೀರ್ಣಿಸಿಕೊಳ್ಳುವುದಿಲ್ಲ, ನನ್ನ ಮನಸ್ಸು ಯಾವುದನ್ನ ಜೀರ್ಣಿಸಿಕೊಳ್ಳುವುದಿಲ್ಲ, ನನ್ನ ಅಂಗಾಂಗಗಳು ಯಾವುದಕ್ಕೆ ಬೇಡ ಅಂತ ಕೂಗಿ ಕೂಗಿ ಹೇಳ್ತವೋ ಅದೆಲ್ಲವೂ ಅಶುಭ. ಒಳ್ಳೆ ನಾಲಿಗೆ ಆಹಾ ಅಂತ ತಿಳ್ಕೊಂಡು ಹೇಳಿ ಮಿರ್ಚಿ ತಿಂದುಬಿಟ್ಟಿರ್ತಾನೆ, ಅದಾದ್ಮೇಲೆ ಗಂಟ್ಲ ಎದಿ ಕೂಗಿ ಕೂಗಿ ಹೇಳ್ತದೆ, ತಿನ್ನಬೇಡ ಇನ್ನೊಂದು ಸರ್ತಿ, ತಿನ್ನಬೇಡ ಇನ್ನೊಂದು ಸರ್ತಿ. ಅರ್ಥ ಆಯ್ತಲ್ಲ? ಈಗ ಅದೇನು ತಿಳ್ಕೊಂಡಿವಿ ನಾವು, ಗ್ಯಾಸ್ಟ್ರಿಕ್ ಆಗಿದೆ, ಮತ್ತೊಂದಾಗಿದೆ, ಮುಗಿದೊಂದಾಗಿದೆ. ಕರೆಕ್ಟು, ಅದೆಲ್ಲ ಡಾಕ್ಟರ್ ಭಾಷೆಯಲ್ಲಿ ಹೇಳಿದ ಕರೆಕ್ಟು, ವೈದ್ಯರು ಹೇಳಿದ ಭಾಷೆಯಲ್ಲಿ ತಪ್ಪು ಅಂತ ಹೇಳ್ತಿಲ್ಲ. ಆ ಇಂದ್ರಿಯಗಳೆಲ್ಲ ಎಚ್ಚರ ಕೊಡ್ತಾ ಇವೆ, ಇನ್ನೊಂದು ಸರ್ತಿ ಇದನ್ನು ತಿನ್ನಬೇಡ, ನನಗೆ ಬೇಡವಾದದ್ದಿದು ಅಂತ ಹೇಳ್ತದೆ. ಇದು ಮಾತ್ರ ಬೇಕಾಗಿದೆ ಅಂತ ಹೇಳಿ ಆ ಆ ಆ ಅಂತ ಇದ್ರೆ ಒಳಗಿಂದ ಹೊಟ್ಟೆ ಸೂಚನೆ ಮಾಡ್ತದೆ, ನೆಕ್ಸ್ಟ್ ಟೈಮ್ ನೋ. ಇದೇ ಶುಭ, ಇಲ್ಲ ಅಶುಭ, ಬೇರೆ ಏನದ? ಏನೋ ಶಾಸ್ತ್ರದ ಶುಭ ಅಶುಭ ಅಂದ್ಕೊಳ್ಳಿ, ಅದಕ್ಕೊಂದೇನೋ ಕೋಡ್ ಹಚ್ಚಿದ್ದು, ಇವೆಲ್ಲ ಯಾವುದು ಹೇಳಿಲ್ಲ, ಸರಳವಾಗಿ ಹೇಳಿದ್ದಾರಷ್ಟೇ. ಅದಕ್ಕೆ ಹಾಗಾದ್ರೆ ದೇವರು ಶುಭವನ್ನ ಭೋಗ ಮಾಡ್ತಾನೆ ಅಂತ ಹೇಳಿದ್ದೀರಿ, ಹಾಗಾದ್ರೆ ಈ ವಿಷಯವನ್ನ ಭೋಗ ಮಾಡ್ತಾನೆ ಅಂತ ಹೇಳಿದ್ದೀರಿ, ವಿಷಯಗಳನ್ನಷ್ಟೇ ಭೋಗ ಮಾಡ್ತಾನ, ಆ ಶುಭವನ್ನ ಭೋಗ ಮಾಡ್ತಾನ ಅಶುಭವನ್ನ ಭೋಗ ಮಾಡ್ತಾನ ಅಂತ ಕೇಳಿದ್ದಕ್ಕೆ ಉತ್ತರವನ್ನು ಕೊಡ್ತಾರೆ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನು ಪಶ್ಯಂತಿ ಪಶ್ಯಂತಿ ಜ್ಞಾನ ಚಕ್ಷುಷಃ. 10ನೇ ಶ್ಲೋಕ. 9ನೇ ಶ್ಲೋಕ ಆಗಿದೆ. 9ನೇ ಶ್ಲೋಕ ಆದಮೇಲೆ 10ನೇ ಶ್ಲೋಕದಲ್ಲಿ ಹೊರಟಿದ್ದೇನೆ. ಯಾವ ಶಬ್ದವನ್ನು ತೆಗೆದುಕೊಂಡಿದ್ದೇನೆ? ಗುಣಾನ್ವಿತಂ ಭುಂಜಾನಂ. ಇಷ್ಟೇ, ಆ ಶಬ್ದವನ್ನು ತೆಗೆದುಕೊಂಡಿದ್ದೀನಿ. ಗುಣಾನ್ವಿತಂ ಅನ್ನೋ ಶಬ್ದಕ್ಕೆ ಶುಭವನ್ನ ಮಾತ್ರ ಭೋಗ ಮಾಡ್ತಾನೆ ದೇವರು, ಅಶುಭವನ್ನ ಭೋಗ ಮಾಡುವುದಿಲ್ಲ. ಅಮಂಗಳವಾದ ದ್ರವ್ಯಗಳನ್ನು ಭೋಗ ಮಾಡುವುದಿಲ್ಲ, ಶುಭವಾದದ್ದನ್ನು ಮಾತ್ರ ಭೋಗ ಮಾಡ್ತಾನೆ. 2 ಪ್ರಶ್ನೆ ಇದೆ ಈ ಶ್ಲೋಕದಲ್ಲಿ. 2 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. 1, ಭಗವಂತ ನನ್ನ ಇಂದ್ರಿಯಗಳಿಂದಲೇ ವಿಷಯ ಭೋಗಗಳನ್ನು ಮಾಡುತ್ತಿದ್ದಾದರೆ ನನಗೆ ಯಾಕೆ ಅನುಭವಕ್ಕೆ ಬರ್ತಿಲ್ಲ? ದೇವರು ನನ್ನಲ್ಲಿ ಇದ್ದು ವಿಷಯ ಭೋಗಗಳನ್ನು ಮಾಡ್ತಿದ್ದಾನೆ ಅಂತ ನನ್ನ ಅನುಭವಕ್ಕೆ ಯಾಕೆ ಬರ್ತಿಲ್ಲ ಅಂತ ಒಂದು ಪ್ರಶ್ನೆ. 2ನೇ ಪ್ರಶ್ನೆ, ನಾನು ಹೆಂಗೆ ಅಶುಭವಾದದ್ದನ್ನು ಭೋಗಿಸ್ತೀನಿ ಹಾಗೆ ಭಗವಂತ ಅಶುಭವಾದದ್ದನ್ನು ಭೋಗಿಸ್ತಾನ ಅಂತ 2ನೇ ಪ್ರಶ್ನೆ. 2ನೇ ಪ್ರಶ್ನೆಯನ್ನು ಮೊದಲು ಉತ್ತರ ತಗೊಂಡಿದ್ದೇನೆ. ಏನಂತಾರೆ ಅಂದರೆ, ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢ ನಾನು ಪಶ್ಯಂತಿ ಪಶ್ಯಂತಿ ಜ್ಞಾನ ಚಕ್ಷುಷಃ. ಯಾಕೆ ಗೊತ್ತಾಗ್ತಿಲ್ಲ ಅದು 2ನೇ ಉತ್ತರ. ಮೊದಲನೇದಕ್ಕೆ ಏನು ತಗೊಂಡೀವಿ ಅಂದರೆ, ಭಗವಂತ ಸಾರವಾದದ್ದನ್ನೇ ಭೋಗ ಮಾಡ್ತಾನೆ, ಅಸಾರವಾದದ್ದನ್ನ ಅಮಂಗಳವಾದದ್ದನ್ನು ಭೋಗ ಮಾಡುವುದಿಲ್ಲ. ಅದಕ್ಕೆ ಜಗನ್ನಾಥದಾಸರು ಒಂದು ಪದ್ಯ ಹೇಳಿದ್ದಾರೆ. ಭೋಜನ ರಸ ವಿಭಾಗ ಸಂಧಿ ಅಂತ ಒಂದು ಸಂಧಿ ಮಾಡ್ಯಾರ. ಎಲ್ಲ ಊಟದ ಬಗ್ಗೆನೇ ಒಂದು ಚಂದ ಸಂಧಿ ಮಾಡ್ಯಾರ. ಊಟ ಮಾಡದೇ ಇದ್ದಾಗೆಲ್ಲ ಸಂಧಿ ಹೇಳ್ಕೋತಿರ್ರಿ, ಉಂಡಷ್ಟು ಆನಂದನ ಆಗ್ತಿರ್ತದೆ. ಯಾಕಂದ್ರೆ ಅದರೊಳಗೆ ಹೇಳಿದ್ದೆಲ್ಲ ನೋಡಿದ್ರೆ ಅಯ್ಯೋ ಇದನ್ನು ಮಾಡಿಲ್ವೇ ಅಂತ ಬೇಜಾರಾಗೋದಿಲ್ಲ. ಅಂತೂ ಇದನ್ನೆಲ್ಲ ಒಂದು ಗೋಪಾಲದಾಸರದ ಒಂದು ಪದ್ಯದ ಸಾಧ್ಯ ಅದನ್ನು ನಾಳೆ ಹೇಳ್ತೀನಿ. ಇದ್ರೆ ಇಲ್ಲ, ಅದು ಬೇರೆ ವಿಷಯ. ಮತ್ತು ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಎಲ್ಲಾದ್ರ ಬಗ್ಗೆ ಒಂದು ಪದ್ಯ ಬರೆದಾರೆ. ದಾಸರು ಎಲ್ಲರೂ ಬರೆದಾರೆ, ಚಂದದ ಗೋಪಾಲದಾಸರ ಪದ್ಯ ಭಾಳ ಚಂದದ. ಅದು ಏನು ಅಂದರೆ, ಯಾವ್ಯಾವ್ದು ಉಪ್ಪಿನಕಾಯಿ ಅಂತ ತಿಳ್ಕೋಬೇಕು, ಯಾವ್ದು ಹಪ್ಪಳ, ಯಾವ ಸಂಡಿಗೆ ಅಂತ ತಿಳ್ಕೋಬೇಕು ಅಂತೆಲ್ಲ ಒಂದು ಪದ್ಯದ ಇದೆ. ಅಂತೂ ಭೋಜನ ಸವಿಭಾಗ ಸಂಧಿಯಲ್ಲಿ ಒಂದು ಮಾತು ಹೇಳ್ತಾರೆ, ಭಗವಂತ ನಿನ್ನ ನಾಲಿಗೆಯ ಮೂಲಕ ರಸವನ್ನು ಸ್ವೀಕಾರ ಮಾಡಿದರೂ ಅಶುಭವಾದದ್ದನ್ನು ಸ್ವೀಕಾರ ಮಾಡುವುದಿಲ್ಲ. ಮತ್ತೇನು ಮಾಡ್ತಾನೆ ಅಂತ ಕೇಳಿದರೆ, ಪೇಳಲೇನು ಸಮೀರ ದೇವನು ಕಾಲಕೂಟವನುಂಡು ಪಾಲಿಸಿದ ತದ್ದಾಸನೋರ್ವನು ಅಮೃತನೆಂದೆನಿಸಿ ಶ್ರೀಲಕುಮಿ ವಲ್ಲಭ. ಇದು ಮುಖ್ಯ ಬೇಕಾಗಿದ್ದು, ಮೇಲಿನ ಸಾಲಲ್ಲ, ಸುಮ್ಮನೆ ಪದ್ಯ ಪೂರ್ಣ ಬರಬೇಕು ಅಂತ ಓದಿದ್ದೇನೆ. ಉತ್ತರಾರ್ಥ, ಶ್ರೀಲಕುಮಿ ವಲ್ಲಭ
ಶ್ರೀಲಕುಮಿವಲ್ಲಭ ಶುಭಾಶುಭ ಜಲಕರ್ಮಗಳುಂಬನುಪಚಯ ದೇಳಿಗೆಗಳು ಇವಗಿಲ್ಲವೆಂದಿಗೂ ಸ್ವರಸಗಳ ಬಿಟ್ಟು. ಶ್ರೀಲಕುಮಿವಲ್ಲಭ ಪರಮಾತ್ಮನಿದ್ದಾನಲ್ಲ, ಶುಭಾಶುಭ ಜಾಲಕರ್ಮಗಳನ್ನು ನೀವೇನ್ ಕೊಡ್ತೀರೆಲ್ಲ ತಗೋತಿರ್ತಾನೆ, ಶುಭಾಶುಭ ಎಲ್ಲ ತಗೋತಿರ್ತಾನೆ. ಆದರೆ ಉಪಚಯ ದೇಳಿಗೆಗಳು ಅವನಿಗೆ ಅನುಪಚಯ ಏಳಿಗೆ, ಅಯ್ಯೋ ಇದನ್ನು ಉಣ್ಲಿಲ್ಲ ಅದಕ್ಕೆ ದೇವರು ಸೊರಗಿ ಬಿಟ್ಟ, ಇದನ್ನು ಉಂಡ ದಪ್ಪಾದ, ಇದು ಯಾವುದು ತಿಳ್ಕೊಬೇಡ್ರಿ. ಯಾಕೆ ಅಂದ್ರೆ ಅದು ಯಾವುದನ್ನು ಅವನು ಸ್ವೀಕಾರ ಮಾಡುವುದಿಲ್ಲ. ಮತ್ತೇನ್ ಸ್ವೀಕಾರ ಮಾಡ್ತಾನೆ ಅಂದ್ರೆ ಸ್ವರಸಗಳ ಬಿಟ್ಟು ಸ್ವಾಖ್ಯರಸವನ್ನ ಭೋಗ ಮಾಡ್ತಾನೆ. ಇದೊಂದು ಹೊಸ ಅಂಶ, ಸ್ವಾಖ್ಯರಸ ಅಂತ ಅಂದ್ರೆ ಏನು ಅಂತ ಮುಂದೆ ನೋಡೋಣಂತೆ. ಈಗ ಒಂದು ಹೇಳಿದ್ವಿ, ನಾವು ತಿನ್ನುವ ಆಹಾರದಲ್ಲೇ ನಮ್ಮ ಇಂದ್ರಿಯಕ್ಕೆ ಸಿಗುವುದು ಒಂದು, ಭಗವಂತನ ಇಂದ್ರಿಯಕ್ಕೆ ಸಿಗುವುದು ಒಂದು ಅಂತಾದ ಮೇಲೆ ಈ ಎಲ್ಲ ಆಹಾರಗಳನ್ನು ಇಟ್ಟಿರ್ತೀವಲ್ಲ, ಆಹಾರಗಳನ್ನು ಇಟ್ಟಾಗ ನೋಡ್ರಿ ಹೆಂಗಿರ್ತದೆ ಅಂದ್ರೆ ಒಂದೊಂದು ಪದಾರ್ಥಗಳಿಗೂ ಒಬ್ಬೊಬ್ರು ಅಭಿಮಾನಿ ದೇವತೆಗಳು ಅಂತಿದ್ದಾರೆ ಅಂತ ಕಲ್ತಿದ್ದೇವೆ. ನಾನು ಅನೇಕ ಬಾರಿ ಇದನ್ನ ಪಾಠ ಪ್ರವಚನಗಳ ಮೂಲಕ ಕೇಳಿದ್ದೇವೆ. ಎಲ್ಲೋ ಸರ್ವಾಂಬ್ಲ ಸ್ಥಳನಿಗಳು ಗೌರಿ, ಹುಳಿ ಪದಾರ್ಥಗಳವ, ಪಾರ್ವತಿ ದೇವಿ ಇದ್ದಾಳ. ಅದಕ್ಕೆ ವಿವರಣೆ ಕೊಡಬೇಕೀಗ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ತಮ್ಮ ಗ್ರಂಥದಲ್ಲಿ ಒಂದ್ ಕಡೆ ವಿವರಣೆ ಕೊಡ್ತಾರೆ. ಅವರು ಇದ್ದಾರಂದ್ರೆ ಏನ್ ಮಾಡ್ತಾರೆ? ದೇವಾಹ ತತ್ತದಾಕಾರೇಣ ಸ್ಥಿತಾಹ. ಮೊದಲನೇದ್ದು ಹುಳಿ ಪದಾರ್ಥವನ್ನು ತೆಗೆದುಕೊಂಡಿದ್ದೀರಲ್ಲ, ಆ ಹುಳಿ ಪದಾರ್ಥದಲ್ಲಿ ಹುಳಿ ಪದಾರ್ಥದ ಆಕಾರದಲ್ಲಿ ದೇವತೆಗಳು ನಿಂತ್ಕೊಂಡಿದ್ದಾರೆ. ಅಂದ್ರೆ ಹುಳಿ ರಸವಾಗಿ ಪಾರ್ವತಿ ನಿಂತ್ಕೊಂಡಿದ್ದ. ಭಗವಂತ ಹುಳಿ ರಸವನ್ನ ಸ್ವೀಕಾರ ಮಾಡುವಾಗ ನನ್ನದೇನು ಹುಳಿ ರಸವೆಂಬ ರೂಪ ಇದೆ, ಇದನ್ನು ದೇವರು ಸ್ವೀಕಾರ ಮಾಡಲಿ. ಒಂದು. ಎರಡನೇದ್ದು ವಾಯುದೇವರು ತದಾಕಾರೇಣ ನಿಂತಿದ್ದಾರೆ. ಮೂರನೇದ್ದು ಮಹಾಲಕ್ಷ್ಮಿ ತದಾಕಾರೇಣ ನಿಂತಿದ್ದಾಳೆ. ನಾಲ್ಕನೇದ್ದು ಪರಮಾತ್ಮನೇ ಆ ರಸ ರೂಪದಲ್ಲಿ ನಿಂತುಕೊಂಡು ಸ್ವಾಖ್ಯರಸ ಅಂತ ಕರೆಸಿಕೊಳ್ತಾ ಇದ್ದಾನೆ. ಹಾಗಾದ್ರೆ ನಾವಿಟ್ಟ ಪದಾರ್ಥಗಳಲ್ಲಿ ದೇವರು ತೆಗೆದುಕೊಂಡದ್ದು ಯಾವುದು ಅಂದ್ರೆ ತನ್ನದೇ ಆದ ರಸ ಎಂಬ ರೂಪ ಇದೆಯಲ್ಲ, ಅದಕ್ಕೆ ಸ್ವಾಖ್ಯ ರಸ ಅಂತ ಕರೀತಾರೆ. ಅದನ್ನ ಮಾತ್ರ ಸ್ವೀಕಾರ ಮಾಡ್ತಾನೆ ಹೊರತಾಗಿ ನೀವಿಟ್ಟದ್ದನ್ನು ಯಾವುದನ್ನು ಸ್ವೀಕಾರ ಮಾಡುವುದಿಲ್ಲ. ಅದು ಅಲ್ಲೇ ಇರ್ತದೆ. ನೀ ಮಾಡಿಟ್ಟಿಯಲ್ಲಪ್ಪ, ನೀನೇ ಉಣ್ಣಪ್ಪ, ಯಾಕಂದ್ರೆ ಮಾಡಿದ್ದುಣ್ಣು ಮಹಾರಾಯ ಅಂತ ನಿನಗೋಸ್ಕರ ಪದ್ಯ ಬರೆದಿದ್ದೀನಿ, ನನಗೋಸ್ಕರ ಅಲ್ಲಪ್ಪ. ಕೆಲವರು ದೇವರ ನೈವೇದ್ಯಕ್ಕೆ ಅಡಿಗೆ ಮಾಡಿರ್ತಾರೆ, ಕೆಲವು ದೇವರ ನೈವೇದ್ಯಕ್ಕೆ ಅಡಿಗೆ ಮಾಡಿರ್ತಾರೆ. ಅದನ್ನ ದೇವರು ಮಾತ್ರ ಉಣ್ಬೇಕು. ಮನುಷ್ಯರಾದವರು ಯಾರೂ ಉಡ್ಲಿಕ್ಕೆ ಸಾಧ್ಯವಿಲ್ಲ. ಅದು ಎಷ್ಟಿರ್ತದೆ ದೇವರ ನೈವೇದ್ಯ ಭಾಂಡಿ ಅಂತಂದ್ರೆ ಚಮಚ ಇರ್ತದಲ್ಲ, ಅದರ ಮುಂಭಾಗ ಅಲ್ಲ ಹಿಂಭಾಗ ಹೋಗ್ತಿರಂಗಿಲ್ಲ ಒಳಗ. ಅಟ್ಟ ಭಾಂಡಿ ಒಳಗ ಅನ್ನ ಒಂದ ಮಾಡಿರ್ತಾರ. ಅನ್ನ ಪಾಯಸ ಅಂತ ಬೇರೆ ಮತ್ತೆ ಹೆಸರು. ಆ ಅನ್ನದ ಭಾಂಡಿ ಒಳಗನೆ ಕಡ್ಲಿ ಬೇಳೆ ಹಾಕಿ, ಅದರೊಳಗೆ ಅಕ್ಕಿ ಹಾಕಿ, ಅಕ್ಕಿ ಬೇಳೆ ಹಾಕಿ, ಅದು ಕುದುರೆಗೆ ಶುರು ಮಾಡಿದ ಕೂಡಲೇ ಹಾಲು ಹಾಕಿ, ಸಕ್ಕರೆ ಹಾಕಿ, ದೇವರಿಗೆ ಕನ್ಫ್ಯೂಸ್ ಆಗಿ ಇದೇನು ಅನ್ನ ಇರ್ತಾರೆ, ಪಾಯಸ ಇರ್ತಾರೆ, ಏನೋ ಗೊತ್ತಾಗ ನೈವೇದ್ಯ ಮುಗಿದ್ಮೇಲೆ ಅದನ್ನೇ ವೈಷ್ಣವ ಮಾಡಿ ಅದನ್ನ ನಾವೇ ಇಟ್ಕೋತೀವಿ. ಅಲ್ರಿ ಗೋಗ್ರಹಣ ಕೊಡ್ಬೇಕಲ್ಲ, ಅದನ್ನ ಅಕಡೆಯಿಂದ ಕಡೆ ಅದಕ್ಕೆ ದೇವರನ್ನ ನಿನ್ನ ನೀನೇ ತಿರುಪ ನನಗೆ ಬೇಡ ಬೇಡ. ಶ್ರೀ ಲಕುಮಿವಲ್ಲಭ ಶುಭಾಶುಭ ಜಲಕರ್ಮಗಳುಂಬದುಪಚಯ ದೇಡಿಗೆಗಳಿವಗಿಲ್ಲವೆಂದಿಗೂ ಸ್ವರಸಗಳ ಬಿಟ್ಟು ತನ್ನ ರಸವನ್ನ ಮಾತ್ರ ತಾನು ಸ್ವೀಕಾರ ಮಾಡ್ತಾನೆ, ಅಶುಭವನ್ನು ಸ್ವೀಕಾರ ಮಾಡುವುದಿಲ್ಲ. ಹೌದು, ಮತ್ತ ದೇವರು ನಮ್ಮಲ್ಲೇ ಇದ್ದು ಇದೆಲ್ಲ ಮಾಡೋದು ನಮಗೆ ಯಾಕೆ ಕಾಣಿಸ್ತಿಲ್ಲ? ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ. ನನ್ನ ಜೊತೆಗೆ ಉಣ್ತಾನೆ, ನಾನು ಎದ್ರೆ ಅವನು ಎದ್ದಿರ್ತಾನೆ. ಉಲ್ಟಾ ಆಕ್ಚುಲಿ ಅವ ಎದ್ರೆ ನಾವು ಎದ್ದಿರ್ತೀವಿ, ಬಟ್ ಹೇಳೋ ಕಾಲಕ್ಕೆ ಹಂಗೆ ಹೇಳ್ತಿರ್ತೀವಿ. ಕೂತಿರ್ತಾನೆ, ಎದ್ರೆ ಹೇಳ್ತಾನೆ, ಉಣ್ತಾನೆ. ಇವೆಲ್ಲವನ್ನ ಮಾಡ್ತಾ ಇದ್ರೂ ಕೂಡ ಅವನು ನಮಗೆ ಕಾಣುತ್ತಿಲ್ಲ. ಯಾಕೆ ಅಂದ್ರೆ ವಿಮೂಢ ನಾನು ಪಶ್ಯಂತಿ ಜ್ಞಾನ ಚಕ್ಷುಷಃ. ಯಾರಿಗೆ ಕಾಣ್ತಾನೆ ಅಂದ್ರೆ ಜ್ಞಾನವೆಂಬ ಕಣ್ಣಿದ್ದವನಿಗೆ ಕಾಣ್ತಾನೆ, ಚರ್ಮದ ಕಣ್ಣಿದ್ದವನಿಗೆ ಕಾಣುವುದಿಲ್ಲ. ಚರ್ಮದ ಕಣ್ಣಿದ್ದವನಿಗೆ ಕಾಣುವುದಿಲ್ಲ, ಜ್ಞಾನದ ಕಣ್ಣಿದ್ದವನಿಗೆ ಕಾಣ್ತಾನೆ. ವಿಮೂಢಾಹ ನಾನು ಪಶ್ಯಂತಿ. ಮೂಢರಿಗೆ, ಅಜ್ಞಾನಿಗಳಿಗೆ ಪರಮಾತ್ಮ ಎಂದಿಗೂ ಕಾಣುವುದಿಲ್ಲ. ಯಾರನ್ನ ಮೂಢ ಅಂತ ಕರಿಬೇಕು? ಯಾರನ್ನ ಮೂಢ ಅಂತ ಕರಿಬೇಕು? ಒಂದು ಸುಭಾಷಿತ ಇದೆ ಸಂಸ್ಕೃತದಲ್ಲಿ. ಯಾರನ್ನ ಮೂಢ ಅಂತ ಕರಿಬೇಕು, ಅಜ್ಞಾನಿಗಳು ಅಂತ ಕರಿಬೇಕು ಅಂದ್ರೆ ಕೆಲವರಿಗೆ ರಾತ್ರಿ ಕಾಣಿಸುವುದಿಲ್ಲ, ಕೆಲವರಿಗೆ ಹಗಲು ಕಾಣಿಸುವುದಿಲ್ಲ, ಕೆಲವರಿಗೆ ಹಗಲು ರಾತ್ರಿಯೂ ಕಾಣಿಸುವುದಿಲ್ಲವಲ್ಲ, ಅವರನ್ನ ಮೂಢರು ಅಂತ ಕರಿಬೇಕಂತೆ. ಬಹಳ ಚೆನ್ನಾಗಿ ದಿವಾ ಪಶ್ಯತಿ ನೋಲೂಖಃ.
ಕಾಕೋ ರಾತ್ರಂ ನ ಪಶ್ಯತಿ. ಕಾಗಿಗೆ ರಾತ್ರಿ ಕಾಣಿಸಂಗಿಲ್ಲ ಪಾಪ, ಅದು ಅಜ್ಞಾನಿ. ರಾತ್ರಿ ಹೊತ್ತೊಳಗೆ, ಹಗಲು ಹೊತ್ತೊಳಗೆ ಗೂಗಿಗೆ ಕಾಣಿಸೋದಿಲ್ಲ ಅಂತ. ಇನ್ನು ಕೆಲವರು ಇರ್ತಾರಂತೆ ದಿವಾರಾತ್ರಂ ನ ಪಶ್ಯತಿ, ಹಗಲು ರಾತ್ರಿಗೂ ಅವ್ರಿಗೆ ಏನು ಕಾಣಿಸೋದಿಲ್ಲ. ಮತ್ತು ಅವ್ರಿಗೆ ಏನು ಕಾಣಿಸ್ತಿರ್ತದೆ? ಬರೇ ವಿಷಯಗಳೇ ಕಾಣಿಸುತ್ತಿರುತ್ತದೆ. ಯಾವ ವ್ಯಕ್ತಿ ನಿರಂತರವಾಗಿ ವಿಷಯಗಳನ್ನೇ ನೋಡುತ್ತಿರುತ್ತಾನೋ ಅವನಿಗೆ ದೇವರು ಕಾಣಿಸುವುದ್ರೆ ಎಲ್ಲಿಂದ ಕಾಣಿಸಬೇಕು? ಒಬ್ಬರು ಬಟ್ಟೆ ವ್ಯಾಪಾರಿಗಳಿದ್ರಂತೆ, ಬಟ್ಟೆ ವ್ಯಾಪಾರಿಗಳು. ಆ ಬಟ್ಟೆ ವ್ಯಾಪಾರಿಗಳು ಜೀರ್ಣ ಆಗಿದ್ರಂತ. ಬಟ್ಟೆ ಹೆಂಗೆ ಜೀರ್ಣ ಆಗ್ಬೇಕು ಹಂಗೆ ಅವರು ಜೀರ್ಣ ಆಗಿದ್ರಂತ. ಈಗೋ ಆಗೋ ಅಂತ ಹೋಗೋ ಸ್ಥಿತಿ ಬಂತಂತ. ಡಾಕ್ಟರ್ ಹೇಳಿದ್ರಂತ, ಏನಿಲ್ಲ ಅವ್ರದ್ದೆಲ್ಲ ಮುಗಿದದ, ಭಾಳ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಮುಂದಿನ ಕಾರ್ಯಕ್ರಮ ಎಲ್ಲ ತಯಾರು ಮಾಡ್ಕೊಳ್ರಿ. ಮುಂದಿನ ಕಾರ್ಯಕ್ರಮ ಅಂದರೆ ಏನು ಅಂತ ಮಕ್ಕಳು ಕೇಳಿದ್ರಂತ. ಏನಿಲ್ಲ, ಸ್ವಲ್ಪ ಇದನ್ನೆಲ್ಲ ಪಾರಾಯಣ ಮಾಡ್ರಿ, ಇವ್ರಿಗೆಲ್ಲ ಹೇಳ್ರಿ, ಬರ್ಸ್ರಿ, ಎಲ್ಲ ಮಾಡಿಸ್ರಿ, ರಾಮನಾಮ್ ಜಪ ಮಾಡ್ರಿ, ಕೃಷ್ಣನಾಮ್ ಜಪ ಮಾಡ್ರಿ ಅಂತೆಲ್ಲ ಹೇಳಿಕತ್ತಾಗ ಅವ ಅಲ್ಲೇ ಮಲಗಿದ್ನಂತ. ಇವರೆಲ್ಲ ಮಕ್ಕಳೆಲ್ಲ ಕೂತ್ಕೊಂಡು ರಾಮನಾಮ ಕೃಷ್ಣನಾಮ ಎಲ್ಲ ಜಪ ಪಾರಾಯಣ, ಕೆಲವರೆಲ್ಲ ಭಗವದ್ಗೀತಾ ಹಿಂಗೆ ಅದನ್ನು ಹೇಳಿದ್ರಂತ. ಎಲ್ಲ ಆದಾಗ ಒಬ್ಬ ಮಗ ಕೇಳಿದ್ನಂತ ಅಪ್ಪಗ, ಅಪ್ಪ ನಿನಗೆ ಕೇಳಿಸ್ಲಿಕ್ಕತ್ತದ ಇಲ್ಲೋ ಗೀತಾ, ಏನೋ ಕಿವ್ಯಾಗ ಬೀಳಿಕತ್ತ ತಲೆಗೆ ಹೊಂಟದ ಇಲ್ಲೋ, ಒಂಚೂರು ಕೇಳಿಕತ್ತಿ ಇಲ್ಲೋ ಅಂತ ಕೇಳಿದ್ನಂತ. ಅವ ಅಂದಂತ, ಇಲ್ಲ ಮತ್ತೆ ನಿನ್ನ ತಲೆಯಾಗ ಏನದ, ಮತ್ತೆ ಈ ಗೀತಾ ರಾಮನಾಮ ಇಷ್ಟೆಲ್ಲ ಹೇಳಿಕತ್ತೀವಲ್ಲ ಏನಿಲ್ಲ, ಮತ್ತೇನ ನಿನ್ನ ತಲೆಯಾಗ ಅಂತ ಕೇಳಿದಂತ. ಅವ ಅಂದ, ನಿನ್ನೆ ಹೊಸ ಬಟ್ಟಿ ಗಂಟು ಬಂದದ, ಅದನ್ನ ಬಿಚ್ಚಿ ಇವತ್ತ ಮಾರಾಟ ಮಾಡಬೇಕು, ತಡ ಆಗಿಬಿಟ್ರೆ ಅದಕ್ಕೆ ರೊಕ್ಕ ವ್ಯತ್ಯಾಸ ಆಗಿಬಿಡ್ತದ, ಅದ ನನ್ನ ತಲೆಯಾಗದು. ವಿಮೂಢ ನಾನು ಪಶ್ಯಂತಿ ಜ್ಞಾನ ಚಕ್ಷುಷಃ. ಏನ್ ಕಥೆ ಎಲ್ಲ ಅಲ್ಲೇ ತಲ್ಲೀನರಾಗಿದ್ರೆ ಮತ್ತ ಹೆಂಗ್ ಕಾಣಿಸ್ಬೇಕ್ರಿ? ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ. ನಾನು ಹೇಳ್ತೇನೆ ಭಗವಂತನ ಎದ್ದಿದ್ದಾನೆ, ನಾನು ಕೂಡ್ತೇನೆ ಭಗವಂತ ಕೂತಿದ್ದಾನೆ, ನಾನು ಉಣ್ತೇನೆ ಭಗವಂತ ಉಂಡಿದ್ದಾನೆ. ಇದು ಯಾವಾಗ ಗೊತ್ತಾಗ್ತದೆ ಅಂದ್ರೆ ಜ್ಞಾನದ ಕಣ್ಣಿದ್ದಾಗ ಗೊತ್ತಾಗ್ತದೆ ಹೊರತಾಗಿ ಚರ್ಮದ ಕಣ್ಣಿದ್ರೆ ಗೊತ್ತಾಗೋದಿಲ್ಲ. ಜಗನ್ನಾಥದಾಸರು ದೃಷ್ಟಾಂತ ಕೊಡ್ತಾರೆ. ಏನಂತಾರೆ? ಆಹಾರ ನಿದ್ರಾ ಮೈಥುನಗಳ ಆಹಾರ ಬಯಸಿ ಬಳಲುವವ ಲಕ್ಷ್ಮೀ ಮಹಿತನ ಮಹಾಮಹಿಮೆಗಳನ್ನು ಎಂತರಿವ ನಿತ್ಯದಲ್ಲಿ. ಹಗಲು ರಾತ್ರಿ ನಮ್ದೇನ್ ಚಿಂತೆ? ಆಹಾರ ನಿದ್ರಾ ಮೈಥುನಗಳ ಆಹಾರ ಬಯಸಿ, ಇದೇ ನಮ್ದು ಆಹಾರ ಪ್ರತಿನಿತ್ಯದಲ್ಲೂ ಇದೇ ಕಾರ್ಯಕ್ರಮ ರೀ. ನೋಡ್ರಿ, ಅಧಿಕ ಮಾಸದಾಗ ಕೆಲವರು ಎಲ್ಲ ಎಷ್ಟು ಸಮಸ್ಯೆ ಆಗಿರ್ತದೆ ಅಂದ್ರೆ ಎರಡು ಏಕಾದಶಿ ತಿಥಿ ಹಾಕಿರ್ತಾರೆ ನೋಡ್ರಿ, ಬಹಳ ದುಃಖಕ್ಕೆ ಕಾರಣ ಆಗಿರ್ತದ್ರಿ. ಇವು ಮೋಸ ಆಯ್ತು, ನಮಗೆಲ್ಲ ಮೋಸ ಆಯ್ತು. ಯಾಕೆ ಮೋಸ ಆಯ್ತು? 33 ದಿವಸ ಬರಬೇಕಾಗಿದೆ ಅಧಿಕ ಮಾಸದೊಳಗೆ, 3 ಅಂತರೂ ಹೋಗೇ ಬಿಟ್ಟಾರ. ಕೊನೆ ಪಕ್ಷ 30 ತಿಥಿಯನ್ನು ಪೂರ್ಣ ಹಾಕ್ಬೇಕು ಬೇಡ ಅಂದ್ರೆ 30 ಹಾಕ್ಯಾರ, ಅದ್ರೊಳಗೆ 2 ಊಟದ ವ್ಯವಸ್ಥೆ ಇಲ್ಲಲ್ಲ. ಎಷ್ಟು ಚಿಂತೆ ಆಗಿದೆ ಅವರಿಗೆಲ್ಲ. ಆಹಾರ ನಿದ್ರಾ ಮೈಥುನಗಳ ಆಹಾರ ಬಯಸಿ ಬಳಲುವ ಲಕ್ಷ್ಮೀ ಮಹಿತನ ಮಹಾಮಹಿಮೆಗಳನ್ನು ಎಂತರಿವನು ನಿತ್ಯದಲ್ಲಿ. ಅಹಿತ ಸೌಖ್ಯವ ಮರೆದು ಮನದಲ್ಲಿ ಗ್ರಹಿಸಿ ಶಾಸ್ತ್ರಾರ್ಥಗಳ ಪರಮೋತ್ಸಹದಿ ಕೊಂಡಾಡುತ್ತಲಿ ಮೈ ಮರೆದವರಿಗಲ್ಲದಲೇ. ಯಾರು ಶಾಸ್ತ್ರಾರ್ಥಗಳನ್ನು ಕೊಂಡಾಡೋದಿಲ್ಲ, ಶಾಸ್ತ್ರವನ್ನು ಓದೋದಿಲ್ಲ, ಅದೇ ಪಶ್ಯಂತಿ ಜ್ಞಾನ ಚಕ್ಷುಷಃ. ಶಾಸ್ತ್ರ ಜ್ಞಾನವನ್ನು ಮಾಡಿಕೊಂಡು ತಿಳಿದುಕೊಂಡವನಿಗೆ ಮಾತ್ರ ಭಗವಂತ ಕೂತದ್ದು ನಿಂತದ್ದು ಎದ್ದದ್ದು ಎಲ್ಲವೂ ಗೊತ್ತಾಗುತ್ತೆ, ಉಳಿದವರಿಗೆ ಗೊತ್ತಾಗುವುದಿಲ್ಲ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ. ವಿಮೂಢಾಹ ಅಜ್ಞಾನಿಗಳು ನಾನು ಪಶ್ಯಂತಿ ಕಾಣುವುದಿಲ್ಲ, ಪಶ್ಯಂತಿ ಜ್ಞಾನ ಚಕ್ಷುಷಃ. ಕೊನೆ ಮಾತು ಇದಕ್ಕೆ ಸಂಬಂಧಪಟ್ಟ ವಿಷಯ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನಃ ನೈನಂ ಪಶ್ಯಂತ್ಯಚೇತಸಃ. ವಿವರಣೆ ಭಾಳಿದ, ಒಂದು ಸ್ವಲ್ಪ ಹೇಳಿ ಮುಗಿಸ್ಬಿಡ್ತೇನೆ. ನಾಳೆ ಮತ್ತೆ ಉಳಿದ ಪದ್ಯಗಳನ್ನು ನೋಡಿ ಮಂಗಳ ಮಾಡೋಣ. ಯಾರಿಗೆ ಕಾಣಲಿಕ್ಕೆ ಸಾಧ್ಯ ಅದ? ಯತಂತಹ ಪ್ರಯತ್ನವಾದಿಗಳಾಗಬೇಕು. ಮೊದಲು ದೇವರನ್ನ ಕಾಣುತ್ತೇನೆ ಎಂಬ ವಿಷಯದಲ್ಲಿ ನಮ್ಮ ಪ್ರಯತ್ನವಿರಲಿ. ನಮ್ಮ ಪ್ರಯತ್ನ ಪ್ರಾಯ ಆ ಕಡೆಗೆ ಕಡಿಮೆ ಅದ, ಇಲ್ಲ ಅನ್ನುವಷ್ಟು ಕಡಿಮೆ ಅದ. ಇಲ್ಲ ಅಂದ್ರೆ ಬೇಜಾರು ಮಾಡ್ಕೋತೀರಿ ನೀವು. ನಾ ಅದಕ್ಕೆ ಹೆಂಗೆ ಹೇಳಿದೆ ಅಂದ್ರೆ ಇಲ್ಲ ಅನ್ನುವಷ್ಟು ಕಡಿಮೆ ಅದ, ಇಲ್ಲೇ ಇಲ್ಲ ಅಂತ ಅರ್ಥ. ದೇವರನ್ನ ಕಾಣಬೇಕು ಎನ್ನುವ ವಿಷಯದಲ್ಲಿ ನಮ್ಮ ಪ್ರಯತ್ನ ಎಷ್ಟದ ಅಂದ್ರೆ ಇಲ್ಲದಕ್ಕೆ ಸಮಾನದ ಅಂದ್ರೆ ಇಲ್ಲ. ಯತಂತೋಪಿ ಯತಂತಹ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ. ತನ್ನಲ್ಲೇ ಇದ್ದ ಭಗವಂತನನ್ನ ಜ್ಞಾನಿಗಳು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಯಾವಾಗ ಪ್ರಯತ್ನ ಮಾಡಿದಾಗ. ಹೇಗೆ ಪ್ರಯತ್ನ ಮಾಡಬೇಕು, ಹೇಗೆ ಪ್ರಯತ್ನ ಮಾಡಬೇಕು? ಜಗನ್ನಾಥದಾಸರು ದೃಷ್ಟಾಂತ ಕೊಟ್ಟಿದ್ದಾರೆ, ನಾಳೆ ಬೆಳಗ್ಗೆ ಹೇಳ್ತೀನಿ ಅದನ್ನು. ಹೇಗೆ ದೃಷ್ಟಾಂತವನ್ನು ಕೇಳಬೇಕು, ಯಾವ ದೃಷ್ಟಾಂತದ ಮೂಲಕ ತಿಳ್ಕೊಳ್ಬೇಕು? ಯತಂತೋಪಿ ಅಕೃತಾತ್ಮನಃ,
ಕೆಲವರು ಪ್ರಯತ್ನಿಸಿದರೆ ದೇವರು ಕಾಣಿಸ್ತಾನೆ ತನ್ನಲ್ಲಿ ಇದ್ದವನು, ಇನ್ನು ಕೆಲವರು ಪ್ರಯತ್ನ ಮಾಡಿದರೂ ಕೂಡ ದೇವರು ಕಾಣಿಸುವುದಿಲ್ಲ. ಯಾಕೆ? ಅಕೃತಾತ್ಮಾನಃ. ರಾಯರು ಬರೀತಾರೆ, ಅವರ ಬುದ್ಧಿ ಶುದ್ಧವಾಗಿಲ್ಲ, ಅವರ ಮನಸ್ಸು ಕೊಳೆಯಾಗಿದೆ. ಯಾರ ಮನಸ್ಸು ಯಾರ ಬುದ್ಧಿಗಳು ಕಲ್ಮಶಯುಕ್ತವಾಗಿವೆಯೋ, ದೋಷಪೂರಿತವಾಗಿವೆಯೋ, ಇವರು 1000 ಪ್ರಯತ್ನ ಮಾಡಿದರೂ ಕೂಡ ಭಗವಂತ ಅವರಿಗೆ ಕಾಣಿಸುವುದಿಲ್ಲ. ದೊಡ್ಡ ಕಷ್ಟ ಆಯ್ತು. ಮತ್ತೆ ಒಂದು ಕಡೆಗೆ ಪ್ರಯತ್ನ ಮಾಡು ಅಂತ ಹೇಳೋದು, ಇನ್ನೊಂದು ಕಡೆಗೆ ಪ್ರಯತ್ನ ಮಾಡಿದ್ರು ಸಿಗಂಗಿಲ್ಲ ಅಂತ ಹೇಳೋದು. ಅಂದ್ರೆ ನಿಮ್ದು ಹೆಂಗದ ಅಂದ್ರೆ ಕೂಸಿಗೆ ಚೂಟಿ ತೊಟ್ಲಾ ತೂಗೋ ಕಾರ್ಯಕ್ರಮದ ನಿಮ್ದು. ಯಾಕೆ ಹಿಂಗೆ ಮಾಡ್ತೀರಪ್ಪ ನೀವು ಅಂದ್ರೆ ಮಧ್ಯದ ಒಂದು ಪಾಯಿಂಟ್ ರೈಸ್ ಮಾಡ್ಯಾರ ಕೃಷ್ಣ. ಏನು ಅಂದ್ರೆ ಯಾರಿಗೆ ಮನಃಶುದ್ಧಿ ಇಲ್ಲ, ಬುದ್ಧಿ ಶುದ್ಧಿ ಇಲ್ಲ, ಅವರಿಗೆ ಸಿಗುವುದಿಲ್ಲ. ಹಾಗಾದ್ರೆ ಮನಃಶುದ್ಧಿ ಬುದ್ಧಿ ಶುದ್ಧಿ ಬರಬೇಕಾದ್ರೆ ಏನ್ ಬೇಕು ಅಂತ ಕೇಳಿದ್ರೆ ಶಾಸ್ತ್ರೋಕ್ತ ಕರ್ಮಾನುಷ್ಠಾನ ಮಾಡಬೇಕು. ಶಾಸ್ತ್ರೋಕ್ತವಾದ ಕರ್ಮಗಳನ್ನು ನಾನು ಅನುಷ್ಠಾನ ಮಾಡಿದರೆ, ವರ್ಣಾಶ್ರಮ ಧರ್ಮಗಳನ್ನು ಮಾಡಿದರೆ ಮನಃಶುದ್ಧಿ ಆಗ್ತದೆ. ಮನಸ್ಸು ಶುದ್ಧವಾದಾಗ ಮಾತ್ರ ಪ್ರಯತ್ನ ಮಾಡಿದರೆ ಭಗವಂತ ಸಿಗುತ್ತಾನೆ, ಇಲ್ಲದಿದ್ರೆ ಸಿಗುವುದಿಲ್ಲ. ಇದು ಕೃಷ್ಣನ ಹಾರ್ದ ಇದೆ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನಃ ನೈನಂ ಪಶ್ಯಂತ್ಯಚೇತಸಃ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿ ಪ್ರೀಣಯಾ ವೋ ವಾಸುದೇವಂ ದೇವತಾ